ಆಕಾಶವಾಣಿ. ಬೆಂಗಳೂರು ಆಕಾಶವಾಣಿಗೆ 70 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಚಿತ್ರನಟ, ಕಲಾವಿದ, ರಂಗಕರ್ಮಿ, ಮುಖ್ಯಮಂತ್ರಿ ಚಂದ್ರು ಅವರೊಡನೆ ಸಂದರ್ಶನ. ಇವರೊಂದಿಗೆ ಸಿ. ನಾಗರತ್ನ ಮತ್ತು ಸವಿತಾ ಶಿವಕುಮಾರ್. ಆಕಾಶವಾಣಿಯ 90ರ ಸಂಭ್ರಮಾಚರಣೆಯಲ್ಲಿ ನಮ್ಮೊಂದಿಗೆ ಭಾಗಿಯಾಗಲು ಬಂದಿದ್ದಾರೆ ಮುಖ್ಯಮಂತ್ರಿ ಚಂದ್ರು ಅವರು. ಬದುಕು ಎನ್ನುವುದು ದೇವರ ದಿವ್ಯ ದೇಣಿಗೆ. 100 ವಸಂತದ ಈ ಬಾಳು ಸಾರ್ಥಕವಾಗಬೇಕು ಅಂತ ಸಾರ್ಥಕ ಬಾಳು ಬಾಳುತ್ತಿರುವ ಜನಪ್ರಿಯ ನಟ, ರಂಗ ಸಾಧಕ, ಮಾಜಿ ಶಾಸಕರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು, ಚಿತ್ರರಂಗದಲ್ಲಿ 4 ದಶಕಗಳ ಕಾಲ ಸುದೀರ್ಘವಾಗಿ ತೊಡಗಿಸಿಕೊಂಡವರು, 500ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಕನ್ನಡಿಗರ ಮನಗೆದ್ದವರು, ಕನ್ನಡ ನಾಡಿನ ಕಲಾ ಕೌಶಲ್ಯದ ಶಾಶ್ವತ ಮುಖ್ಯಮಂತ್ರಿ ಎನಿಸಿರುವ ಮುಖ್ಯಮಂತ್ರಿ ಚಂದ್ರು ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಸರ್. ನಮಸ್ಕಾರ ಸರ್. ಕಾರ್ಯಕ್ರಮವನ್ನ ನಿಮ್ಮ ಮನೆಯಿಂದಲೇ ನಾವು ಶುರು ಮಾಡೋದಾದ್ರೆ, ನಮ್ಮನೆ ಸುಮ್ಮನೆ, ಇದು ನಿಮ್ಮ ಮನೆಯ ಹೆಸರು. ಒಂದು ರೀತಿಯಲ್ಲಿ ತುಂಬನೇ ಅರ್ಥ ಇದೆ. ಯಾಕೆ ಈ ಹೆಸರನ್ನ ಇಡಬೇಕು ಅಂತ ಅನ್ನಿಸ್ತು? ತುಂಬ ಚಿಕ್ಕ ವಯಸ್ಸಿನಲ್ಲೇ ನಾನು ಮನೆ ಕಟ್ಟಿಸಿದ್ರೆ ಆ ಹೆಸರು ಇಡ್ತಿದ್ನೋ ಇಲ್ವೋ ಗೊತ್ತಿಲ್ಲ. ಸುಮಾರು ಶ್ರಮಪಟ್ಟು ನಾನು ಒಂದು ಸಣ್ಣ ಕುಟುಂಬದಲ್ಲಿ ಹುಟ್ಟು ಬಂದು ಬೆಳ್ಕೊಂಡು ನನಗೆ ಅಸಾಧ್ಯವಾದಂಥ ಕೆಲಸಗಳೆಲ್ಲ ಸಾಧ್ಯವಾಗೋ ಥರದಲ್ಲಿ ಆದಂಗ, ಅಂದರೆ ಏನು ಸಾಧಿಸಿದ್ರು ಕೊನೆಗೇನು ಅನ್ನೋ ಪ್ರಶ್ನೆ ಬಂದಾಗ ಹುಟ್ಟು ಸಾವಿನಗಳ ಮಧ್ಯದಲ್ಲಿರ್ತಕ್ಕಂಥದ್ದು ಬಹಳ ಮಹತ್ವವಾದ್ದು. ಹುಟ್ಟೋದು ನಮಗೆ ಗೊತ್ತಿಲ್ಲ, ಸಾಯೋದು ನಮಗೆ ಗೊತ್ತಿಲ್ಲ, ನಮ್ಮ ಕೈನಲ್ಲೂ ಇಲ್ಲ. ಹಾಗಾಗಿ ನನ್ನ 50ನೇ ವಯಸ್ಸು ಹತ್ತತ್ರದಲ್ಲಿ ಆ ಮನೆ ಕಟ್ಟಿಸಿದ್ದು, ಒಂದು ಮನೆಯನ್ನು ಸ್ವಂತ ಕಟ್ಟಿಸ್ಬೇಕು. ಅದು ಒಂಥರ ವಿಚಿತ್ರವಾಗಿ ಎಲ್ರಿಗೂ ಆಸೆ ಇದ್ದಂಗೆ ನನಗೂ ಇತ್ತು ಮನೆ. ಆದರೆ ಆ ಟೈಮ್ಗೆ ಅನಿಸಿದ್ದು ಸಹವಾಸದಿಂದ, ಈ ನಮ್ಮ ನರಸಿಂಹಯ್ಯನವ್ರನ್ನ ನೋಡಿದಾಗಿಂದ, ಅಬ್ದುಲ್ ಕಲಾಂ ಅವರ ಪ್ರೇರಣೆಯಿಂದ, ವಾಜಪೇಯಿ ಅವರಿರ್ಬೋದು, ಆಮೇಲೆ ಡಾಕ್ಟರ್ ರಂಗನಾಥ್ ಅಂತ ಅವರ ಶಿಷ್ಯನಾಗಿದ್ದೆ ನಾನು. ಡಿ ಎಮ್ನಲ್ಲಿದ್ದರು. ಪ್ರೊಫೆಸರ್ ಬಿ ಚಂದ್ರಶೇಖರ್ ಇರ್ಬೋದು, ಸಿದ್ಧಗಂಗಾ ಮಠ ನೋಡಿದಾಗ ಇದು ಇಷ್ಟೇ ನಶ್ವರ, ಮಾಡೋ ಕೆಲಸ ಭಾಳ ಮುಖ್ಯ. ಹಾಗಾಗಿ ಮನೆ ಇದು ನಂದಲ್ಲ, ನಮ್ಮ ಮನೆ ಇದು ಸುಮ್ಮನೆ, ಇರೋವರೆಗೂ ನಮ್ಮ ಮನೆ, ನಾನು ಇಲ್ಲದೆ ಇದ್ಮೇಲೆ ಸುಮ್ಮನೆ ಇನ್ಯಾರಿಗೂ ಮನೆ ಆಗುತ್ತೆ. ಆ ಕಾರಣಕ್ಕೆ ಅರ್ಥ ಬರೋ ಥರದಲ್ಲಿ ಇಡಕ್ಕೆ ಪ್ರಯತ್ನ ಪಟ್ಟಿದ್ದು. ತುಂಬ ಅರ್ಥಪೂರ್ಣವಾಗಿದೆ ಸರ್. ನಮ್ಮನೆ ಸುಮ್ಮನೆ. ನೆಲಮಂಗಲದ ಬಳಿಯ ಹೊನ್ನಸಂದ್ರದಿಂದ ಬೆಂಗಳೂರಿಗೆ ಬಂದು ನೀವು ಸಕ್ಸಸ್ ಆದ್ರಿ. ಈ ಒಂದು ಸಕ್ಸಸ್ ಆಗುವ ಪಯಣ ಇದೆಯಲ್ಲ, ಆ ಪಯಣ ಯಾವ ರೀತಿಯಾಗಿತ್ತು? ಚೆನ್ನಾಗಿದೆ ಪ್ರಶ್ನೆ. ಏನು ಈಗ 73ನೇ ವಯಸ್ಸಿನಲ್ಲಿ ಕೇಳ್ತಾ ಇದ್ದೀರಾ ನನಗೆ. ನೀವು ಇದೇ ವಯಸ್ಸಿನಲ್ಲಿ ನೆಲಮಂಗಲದಲ್ಲಿ ಇದ್ದಾಗ ಕೇಳಿದರೆ ಬೇರೆ ಥರದಲ್ಲಿ ಹೇಳ್ತಿದ್ದೆ. ಹಿರಿಯರ ಅನುಭವ ಅಲ್ವಾ? ಅಲ್ಲ, ಅಂದರೆ ಅದೇ ಹೇಳ್ತಿರೋದು. ಆ ಅರೆಯದ ಟೈಮ್ನಲ್ಲಿ ಕೇಳಿದಾಗ ನಮ್ಮ ಆಸೆಗಳು, ಆಕಾಂಕ್ಷೆಗಳು ಇವೆಲ್ಲ ಹೇಳ್ತಾ ಇದ್ದು. ಇದು ಅನುಭವ ಪಕ್ವ ಆಗ್ತಾ 2 ಥರ ಆಗುತ್ತೆ, ನಕಾರಾತ್ಮಕ, ಸಕಾರಾತ್ಮಕ ಅಂತ. ಏನೋ ನನ್ನ ಅದೃಷ್ಟವಶಾತ್ ಸಹವಾಸ ಮತ್ತು ಸಂದರ್ಭ ಸನ್ನಿವೇಶ ಎಲ್ಲವೂ ಪೂರಕವಾಗಿತ್ತೋ ಏನೋ ಗೊತ್ತಿಲ್ಲ. ಮನುಷ್ಯನಾಗಿ ಬೆಳೆಯೋದಕ್ಕೆ ಬಸವಣ್ಣವರ 12ನೇ ಶತಮಾನದಲ್ಲಿ ಹೇಳಿದ್ರಲ್ಲ, ಮನುಷ್ಯರಾಗಿ ಬದುಕಬೇಕು, ನಾವೊಂದೇ ಕುಲ ಅಂತ ಏನೋ ಒಂದು ಕೋಮಪ್ಪ ಅವರು, ಆದಿ ಪಂಪ ಇವರೆಲ್ಲ ಆ ಥರದಲ್ಲಿ ಬಂದಿದ್ದರಿಂದ ಈಗ ಹೇಳ್ತೀನಿ. ನೀವು ಕೇಳಿದ್ದು ನೆಲಮಂಗಲದಿಂದ ಇಲ್ಲಿಗೆ ಬಂದಿದ್ದು. ತುಂಬ ಸಣ್ಣ ಕುಟುಂಬ, ಸಣ್ಣ ಅಂದರೆ ರೈತ ಕುಟುಂಬ. ಬಡತನ ಅನ್ನೋದಕ್ಕಿಂತ ಬದುಕಿಗೆ ತೊಂದರೆ ಇಲ್ಲದೆ ಇದ್ರೂ ಕೂಡ ಬಡತನದ ಕುಟುಂಬ. ದೊಡ್ಡ ಕುಟುಂಬ, 5 ಜನ ಮಕ್ಕಳು ನಮ್ಮ ತಂದೆ ತಾಯಿದರಿಗೆ, ನರಸಿಂಹಯ್ಯ ಮತ್ತು ತಿಮ್ಮಮ್ಮ ಅನ್ನೋರಿಗೆ. ಆ ಕುಟುಂಬದಲ್ಲಿ ಬದುಕ್ತಾ ಇದ್ದು. ನಮ್ಮದು ಜಮೀನು, ಸಣ್ಣ ಹಿಡುವಳಿದಾರರು, ಇದ್ದಂಥ ಆಸ್ತಿಯನ್ನು ಕಳ್ಕೊಂಡಂಥ ಪರಿಸ್ಥಿತಿಯಲ್ಲಿ ಇದ್ದಂಥವ್ರು. ಆಗ ನಮಗೊಂದು ಸಣ್ಣ ವಿದ್ಯಾಭ್ಯಾಸ ಸಿಕ್ಬಿಟ್ಟು, ಒಂದು ಕೆಲಸ ಸಿಕ್ಬಿಟ್ರೆ ಮನೆಯವ್ರನ್ನೆಲ್ಲ ನೋಡ್ಕೋಬೋದು, ಚೆನ್ನಾಗಿ ನೋಡ್ಕೋಬೋದು. ಕಷ್ಟ ಬೀಳ್ತಿದ್ದಾರೆ ವ್ಯವಸಾಯದಲ್ಲಿ. ಅವತ್ತಿನ ಕಾಲದಲ್ಲಿ ಈ ಥರದ ವ್ಯವಸಾಯ ಇರಲಿಲ್ಲ. ನೇಗಿಲು ಹಿಡ್ಕೊಂಡು ಉಳೋದು, ಎತ್ತಿನ ಗಾಡಿ ಕಟ್ಕೊಂಡು ಓಡಾಡೋದು ಅಲ್ವಾ, ಶ್ರಮ ಬೀಳಬೇಕಾಗಿತ್ತು. ಮಂಕ್ರಿನಲ್ಲಿ ಸಗಣಿ ಎತ್ಕೊಂಡು ಹೋಗಿ ಗೊಬ್ಬರ ಹಾಕಬೇಕಾಗಿತ್ತು. ನಮ್ಮ ಅಪ್ಪ ಅಮ್ಮದಿರೆಲ್ಲ ಮಾಡ್ತಿದ್ನೆಲ್ಲ ನೋಡ್ತಿದ್ದಾಗ ಏನಾದರೂ ಒಂದು ಅನುಕೂಲ ಸಿಕ್ಬಿಟ್ರೆ. ಅದು ಬೆಂಗಳೂರಿಗೆ ಹತ್ರ ಇದ್ದೀವಿ ನಾವು, ಹೊನ್ನಸಂದ್ರ. ಆದರೂ ಒಂದು ಹಳ್ಳಿನಲ್ಲೇ ಇದ್ದೀವಿ ನಾವು. ಅಲ್ಲಿಂದ ಬರ್ಬೇಕಾದ್ರೆ ನಡ್ಕೊಂಡು ಬಂದು 1.5 ಕಿಲೋಮೀಟ್ರು KSRTC ಬಸ್ಸು ಅಥವಾ ಪ್ರೈವೇಟ್ ಬಸ್ಸು ಬರೋದು ಕಾದು, ಅದಕ್ಕೆ ಚಿಲ್ಲರೆ ಕಾಸು ಹಂಚ್ಕೊಂಡು ಅದಕ್ಕೆ ಬಂದು ಬರಬೇಕಾಗಿತ್ತು. ನಾವು ತಾಲೂಕಿಗೆ ಬಂದು ಹೋಗ್ತಿದ್ದೆ ಒಂದು ಹಬ್ಬ ಇದ್ದಾಗೆ. ವರ್ಷಕ್ಕೊಂದು ಹಬ್ಬ ಇರ್ತದಲ್ಲ, ಹಾಗೆ ಒಂದು ತಾಲೂಕು ಇಟ್ಟುಕೊಂಡು ಸಿನಿಮಾ ನೋಡೋಕ್ಕೋ ಇದು ಜಾತ್ರೆನಲ್ಲೋ ಹೋಗಿ, ಅಂತಹ ಸಂದರ್ಭದಲ್ಲಿದ್ದಂಥ ವ್ಯಕ್ತಿಗೆ ಇದು ಬೆಳೀತಾ ಇದೆಲ್ಲ ಆಗಿದ್ದು ನೋಡಿದಾಗ ಹೇಗೆ ಅಂದಾಗ ನನಗನ್ನಿಸ್ತು, ಬಹಳ ನಾವು ಒಂದು ನಮ್ಮ ಶ್ರಮ ಇರುತ್ತೆ, ಇನ್ನೊಂದು
ಭಗವಂತನ ತೀರ್ಮಾನವೂ ಆಗಿರ್ತದೆ, ಇಂಥದ್ದೇ ಆಗಬೇಕು ಅಂತ. ಆದರೆ ಅವ್ನು ನೋಡ್ತಾ ಇರ್ತಾನೆ ಯಾವುದು ಸರಿ ಇಲ್ಲ ಅಂತಕ್ಕಂಥದ್ದು ಏನು ಮಾಡ್ತಾನೆ ಅಂತ. ಸಣ್ಣ ವಯಸ್ಸಿನಲ್ಲಿ ಅಲ್ಪಸಂಖ್ಯಾತರಲ್ಲಿ ಅಲ್ಪಸಂಖ್ಯಾತರು ಅಂತಂದರೆ ಹಿಂದುಳಿದ ವರ್ಗ, ಅದರಲ್ಲಿ ಸ್ವಲ್ಪ ಸಂಖ್ಯಾತರು ಅಲ್ಪ ಬುದ್ಧಿಯವರು, ಅಂತ ನಾಲೆಡ್ಜು ಇರಲಿಲ್ಲ. ಡಿಗ್ರಿ ಮಾಡ್ತಕ್ಕಂಥ ಸಾಮರ್ಥ್ಯವು ನಮಗಿಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಇದ್ದು ಅರ್ಥ ಆಗ್ತಿರ್ಲಿಲ್ಲ. ಏಕೋಪಾಧ್ಯಾಯ ಶಾಲೆಗಳಿದೆಲ್ಲ, ಅಂಥದ್ದು ಸಾಮಾನ್ಯ ಜ್ಞಾನಕ್ಕೆ ಕೊರತೆ ಇರಲಿಲ್ಲ. ಅದು ಯಾರಿಗೂ ಹಕ್ಕದು, ಎಲ್ರದ್ದು ಹಕ್ಕು. ಹೆಬ್ಬೆಟ್ಟು ಇರ್ತಾರಲ್ಲ ಅವ್ರಿಗೂ ಕೂಡ ಸಾಮಾನ್ಯ ಜ್ಞಾನ ಅದ್ಭುತವಾಗಿರ್ತದೆ. ಅದಿದ್ದು ಬಿಟ್ಟರೆ ಬದುಕ್ಬೋದು ಅನ್ನೋದು ಬಂತು ನನಗೆ. ಹಾಗಾಗಿ ವಿದ್ಯಾಭ್ಯಾಸ ತಲೆಗತ್ತೆ ಇದ್ದರೂ ಬಂಡತನ ಧೈರ್ಯತನ ಬಂದಿದ್ದರಿಂದ ನಾನು ಏನು ಅಂದ್ಕೊಂಡು ಅದಕ್ಕಿಂತ ಅದೇ ಥರದಲ್ಲಿ ಒಂದು ಕೆಲಸನೂ ಸಿಕ್ತು. ಅಷ್ಟಕ್ಕೆ ತೃಪ್ತನಾದೆ ನಾನು. ಇನ್ನು ಅಕ್ಕ ತಂಗಿದಿರು ಮದುವೆಗಿದ್ವಿ ಅಂತ ಆಗತ್ತೆ ಅಂತ. ನಾನು ಒಬ್ಬ ನಟ ಆಗ್ತೀನಿ, ಒಬ್ಬ ರಾಜಕಾರಣಿ ಆಗ್ತೀನಿ, ಒಬ್ಬ ಹೋರಾಟಗಾರ ಆಗ್ತೀನಿ, ಜನಪ್ರಸಿದ್ಧ ವ್ಯಕ್ತಿ ಆಗ್ತೀನಿ ಅಂತ 100% ಅಂದ್ಕೊಂಡಿರಲಿಲ್ಲ. ಈಗ ನನಗನ್ಸಿರೋದು ಅವೆಲ್ಲವೂ ಕೂಡ ನಂದಲ್ಲ, ಬಂದಿದೆ. ನನ್ನನ್ನು ಅಟ್ಟಿಸ್ಕೊಂಡು ಬಂದಿರ್ಬೇಕಾದ್ರೆ ಯಾಕೆ ಬಿಡಬೇಕು ಅಂತ ಹಿಡ್ಕೊಂಡಿದ್ದೀನಿ. ಬಿಟ್ಟು ಹೋಗುವಾಗ ಹೋಗ್ಕೊಂಡು ಹೋಗಲಿ, ಹೋದ್ರೆ ನನಗೆ ದುಃಖನೂ ಇಲ್ಲ. ಈಗ ಏನೂ ಇಲ್ಲ ನಿನ್ನ ಕೈಯಲ್ಲಿ, ಮನೇಲಿರು ಅಂತಂದ್ರೆ ಮುಗೀತು ನಮ್ಮದು ಕತೆ, ಆಯ್ತು ಸರಿ ಅಂತ ಇತ್ತು. ಆಮೇಲೆ ಜೀವನ ಬಂದಿದ್ದನ್ನು ಬಿಡಬಾರ್ದು, ಆಮೇಲೆ ಹಟ್ಟಿಸ್ಕೊಂಡು ಹೋಗಬಾರ್ದು ಅಂತ ನನ್ನದ್ದು. ಅಂದರೆ ಹಟ್ಟಿಸ್ಕೊಂಡು ಹೋಗಬೇಕು, ಊಟಕ್ಕೆ ಕಟ್ಟಿಸ್ಕೊಂಡು ಹೋಗ್ಬೇಕು, ಎಲ್ಲ ಊಟಕ್ಕೆ ಸಂಪಾದನೆಗೆ ಇದಕ್ಕೆಲ್ಲ ಒಂದು ಇತಿಮಿತಿನಲ್ಲಿ. ದುರಾಸೆಯಿಂದ ನಾನು ಅವನ ಪಕ್ಕದ ಮನೆಯನ್ನು ಮೋಟ್ರ್ ಬೈಕ್ ಇಟ್ಟಿದ್ದಾನೆ ನಾನು ಇಡಬೇಕು, ಅವನು ಕಾರ್ ತೊಗೊಂಡ ನಾನು ತೊಗೋಬೇಕು, ಅವ್ನು 3 ಅಂತಸ್ತಿನ ಅದಿಲ್ಲವೇ ಇಲ್ಲ. ನಾನು ಮಲಗೋಕ್ಕೆ ಜಾಗ ಇದೆಯಾ, ಬಾತ್ರೂಮ್ಗೆ ಹೋಗೋಕ್ಕೆ ಜಾಗ ಇದೆಯಾ, ಸೊಳ್ಳೆ ಕಾಟ ಇಲ್ವಾ, ತೃಪ್ತಿ. ಅದಕ್ಕಿಂತ ಕೆಟ್ಟದಾಗಿರೋರನ್ನ ಗಮನಿಸ್ತಾ ಇರ್ಬೇಕು ನಾವು. ಹಾಗೆ ಬೆಳ್ಕೊಂಡು ಬಂದೆ. ನನ್ನ ದೃಷ್ಟಕ್ಕೆ ನನ್ನ ಎಲ್ಲ ಫೀಲ್ಡೂ ಕೂಡ ಒಂದು ಚೂರು ನನಗೆ ಅರ್ಹತೆ ಇದ್ದು ಓದೋನಲ್ಲ, ಅರ್ಹತೆಯನ್ನು ಭಾಗ್ಯ ಕಲ್ಪಿಸಿದ್ದ ದೇವರು, ಅದು ಏನೋ ಗೊತ್ತಿಲ್ಲ. ನನ್ನ ಹತ್ರ ಕೂಡಿಕೊಂಡು ಬಂದಾಗ ತಪ್ಪುಗಂಡಿದ್ದು ಬಿಡಲಿಲ್ಲ. ನಿಮ್ಮ ಮಾತುಗಳನ್ನ ಕೇಳ್ತಾರೆ, ನಿಮ್ಮಲ್ಲಿ ಒಬ್ಬ ಚಿಂತಕ ಕಾಣಿಸ್ತಾ ಇದ್ದಾನೆ. ಬಹುಶಃ ಇದರ ಎಲ್ಲದರ ಹಿಂದೆ ಸಿದ್ಧಗಂಗಾ ಮಠದ ಪಾತ್ರನೂ ಇದೆ ಅನ್ಸುತ್ತೆ. ಯಾಕೆಂದರೆ ನೀವು ಆ ಮಠದ ವಿದ್ಯಾರ್ಥಿ. 100% ಸತ್ಯ ನೀವು ಹೇಳಿದ್ದು. 1ರಿಂದ 4ನೇ ತರಗತಿವರೆಗೂ ಏಕೋಪಾಧ್ಯಾಯ ಶಾಲೆ. ಅವರು ಏನು ಹೇಳ್ಕೊಡ್ತಾರೋ ಅದು, ಬಟ್ ನಮ್ಮ ತಲೆಗೆ ಎಷ್ಟು ಹತ್ತಿತ್ತು ಅದು. ಇಂಗ್ಲೀಷ್ ಅನ್ನೋದು ಬಹಳ ದೂರನೇ ಇದ್ದಂಥ ವಿಚಾರ. ಕನ್ನಡವೂ ಅಷ್ಟೊಂದು ಇಷ್ಟು ಚಂದ ಮಾತಾಡ್ತಿದ್ದೆ ಅಂತ ನನಗೂ ಅನ್ನಿಸ್ಕೊಂಡಿರಲಿಲ್ಲ. ಅದಾದಮೇಲೆ ನನ್ನ ಸೋಮಶೇಖರು ಮತ್ತು ನನ್ನ ರಾಜಮ್ಮ ಅಂತ ಇದ್ದಾರೆ, ಮುತ್ಸಾಗರ ಅನ್ನೋ ಊರಲ್ಲಿ, ಮಾಗಡಿ ತಾಲೂಕಲ್ಲಿ, ಚಿಕ್ಕಮಗಳೂರಿಗೆ ಓದಕ್ಕೆ ಹೋಗಿದ್ದೆ. ಅಲ್ಲಿ ಮಹಾ ಮೂರ್ಖ ಇವನು ಅಂತ ಅವ್ರಿಗೂ ಅನಿಸಿರ್ಬೇಕು. ಅದಕ್ಕೆ ನಮ್ಮ ಮನೆಯಲ್ಲೆಲ್ಲ ಕೂತು ಮಾತಾಡಿ ಮಠಕ್ಕೆ ಹಾಕ್ಬಿಡಿ ಇವನ್ನ, ಏನಾದರೂ ಸ್ವಲ್ಪನಾದ್ರು ವಿದ್ಯೆ ಕಲಿತಾನೆ ಅಂತಂದ್ರೆ. ಹಾಗೆ ನಮ್ಗೇನು ಅನಿಸ್ತಿರ್ಲಿ, ಎಲ್ಲಿಗೆ ಹಾಕಿದ್ರೆ ಅಲ್ಲಿ ಹೋಗ್ತಿದ್ದು. ಆಗಿನ ಕಾಲದಲ್ಲಿ ಮಠಮಾನ್ಯಗಳು ಹಾಗೆ ಇದ್ವಲ್ಲ. ಅಲ್ಲ, ಮಠಮಾನ್ಯಗಳದ್ದು ದೇವಸ್ಥಾನ ಇದ್ದಂಗಿತ್ತು. ಆಮೇಲೆ ಕೈ ಮುಗಿಬೇಕಂತದ್ದು ಕೆಲಸ. ಈ ದಾಸೋಹ, ಜ್ಞಾನ ದಾಸೋಹ ಮತ್ತು ಅನ್ನದಾಸೋಹಕ್ಕೆ ಮಠನೇ ಭಾಳ. ಇವತ್ತಿನ ದಿವಸ ನಾನು ಕೈ ಮುಗಿತೀನಿ. ಸಿದ್ಧಗಂಗಾ ಮಠದಲ್ಲಾದರೂ ಶಿವಕುಮಾರ ಸ್ವಾಮಿಗಳ ಜೊತೆಯಲ್ಲಿ ಅಂದರೆ ಶಿಷ್ಯನಾಗುವಂಥ ಅವಕಾಶ ಸಿಕ್ತು. ಅವ್ರಿಗೂ ನಮಗೂ 35-40 ವರ್ಷ ದೊಡ್ಡವರು, ಅವಲೇನೇ ಗೊತ್ತಿತ್ತು. ಅದಾದಮೇಲೆ ಅಲ್ಲಿಗೆ ಹಾಕಿದಾಗ ಕಷ್ಟ ಏನು ಅಂತ ಗೊತ್ತದು, ಮನುಷ್ಯನ ಕಷ್ಟ ಏನು, ಅಪ್ಪ ಅಮ್ಮದಿರು ಎಷ್ಟು ಕಷ್ಟ ಬೀಳ್ತಾರೆ. ಸ್ವಾಮಿಗಳು ಪಾದ ಪೂಜೆ ಮಾಡ್ಕೊಂಡು ಅನ್ನ ಭಿಕ್ಷೆ ಮಾಡ್ಕೊಂಡು ಬಂದು ನಮ್ಮನ್ನು ಸಾಕ್ತಾವ್ರೆ, ಅದು ಒಬ್ಬರನ್ನಲ್ಲ 1000 ಜನ ಅಂದಾಗ ನಮ್ಮ ಕರ್ತವ್ಯ ಜಾಸ್ತಿ ಇದೆ. ಆದರೆ ನನ್ನ ತಲೆಯಲ್ಲಿ ಬುದ್ಧಿ ಇಲ್ವೆಲ್ಲ ಹೆಂಗೆ ಓದೋದು. ಕನ್ನಡ ಮೀಡಿಯಮ್ ಶಾಲೆ, ಸ್ಕೂಲು, ಇಂಗ್ಲೀಷ್ ಕಷ್ಟ ಆಗ್ತಿತ್ತು. ಆದರೆ ನಮ್ಮ ಜೊತೆಲೇ ಓದೋ ನಮ್ಮೂರಿನೊಂದು ಸ್ವಲ್ಪ ನನಗಿಂತ ಬುದ್ಧಿವಂತ ಇದ್ದ, ನಾಗರಾಜ ಅಂತ. ಹೇಗೆ ಅಂತ ಕೇಳ್ಕೊಂಡ್ರೆ ಅವನ ಅದೃಷ್ಟ ಇರ್ಬೋದು, ನಮ್ಮ ಅದೃಷ್ಟ ಇರ್ಬೋದು ಅಂದ್ಕೊಂಡು. ನಿಜ ಹೇಳಬೇಕು ಅಂತಂದರೆ SSLC ಅವನದು PUC ಅವ್ನ ಪಕ್ಕದಲ್ಲಿ ಕೂತಿದ್ದಾಗ ಅದನ್ನು ನೋಡ್ಕೊಂಡು ಬರ್ಕೊಂಡು ನಾನು ಪಾಸ್ ಆದೆ, ಅವ್ನು ಫೇಲ್ ಆಗ್ಬಿಟ್ಟ. ಏನು ಮಾಡ್ತೀರಾ, ಇದು ಯಾವ ಥರ ಅಂತ ಹೇಳೋದು. ಪಾಪ ಅವ್ನು ತೋರಿಸ್ದ ನನಗೆ ಗೊತ್ತಿಲ್ಲಪ್ಪ ಬರೆಯೋಕ್ಕೆ ಹಿಂಗೆ ಆಗುತ್ತೆ ಅಂತ ಅಂದಾಗ. ಕಾಪಿ ಹೊಡಿಲಿಕ್ಕೂ ಬರಲಿಲ್ಲ ಅಂತ ಅರ್ಥ ಅಲ್ಲಿಗೆ. ಅಲ್ಲ, ಕಾಪಿ ಚೀಟಿ ಅಲ್ಲ, ಈ ಪಕ್ಕದ್ದು ಚೇರು ಇದ್ದಿದ್ದು. ಹೌದು, ನಂಗೊಂದು ಏನು ಬರ್ದೆದ್ದೋಗೋದು ಹೆಂಗೆ ಅರ್ಧ ಗಂಟೆಯಲ್ಲಿ ಅಂತ ಅಂದ್ಬಿಟ್ಟು ನಾನು ಕೂತ್ಕೊಂಡಿದ್ದಾಗ ಅವ್ನು ತೋರಿಸೋನು. ಸಂಸ್ಕೃತ ಬೇರೆ ಸಬ್ಜೆಕ್ಟ್ ನಮ್ಮದು, ಇಂಗ್ಲೀಷ್ ಒಂದು ಸಬ್ಜೆಕ್ಟು. ಏನು ತಲೆ ಬಿಡು. ಅವನು ನನ್ನಷ್ಟು ಬುದ್ಧಿವಂತ ಅಂತ ನನಗೆ ಗೊತ್ತು, ಅವ್ರಿಂದ ಬುದ್ಧಿವಂತ ಅಂತ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಬಟ್ ಇದ್ರೊಳಗೆ ಒಂದು ಅನುಕೂಲ ಏನಿತ್ತು ಅಂತ ನನ್ನ ಮಾತು ಯಾಕೆ ಕೇಳೋಣ ಅಂತಂದರೆ, ನಾನು ತೊಗೊಂಡೋಗಿ ತಿಂಡಿ ಪಂಡಿ ಎಲ್ಲ ಹಂಚ್ಕೊತಿದ್ದೆ. ನಾನು ಸ್ವಲ್ಪ ಅವನಿಗಿಂತ ಸ್ಥಿತಿವಂತರು ನಾವು. ಅಲ್ಲಿ ಮಠಕ್ಕೆ ತಿಂಡಿ ತೊಗೊಂಡೋಗ್ತಿದ್ದೆ. ಏನಂದರೆ ಮಿಠಾಯಿ, ತಂಬಿಟ್ಟು, ಹಳ್ಳಿಗಳಲ್ಲಿ ಮಾಡ್ತಿದ್ರಲ್ಲ, ಅವನ್ನೆಲ್ಲ ಟ್ರಂಕಲ್ಲಿ ಇಟ್ಕೊಳ್ತೀನಿ ನೀವು. ಅದು ಅವತ್ತೇ ಲಂಚ ಅಂತ ಕಾಣಿಸುತ್ತೆ. ನಾನು ಅದನ್ನು ಕೊಟ್ಟಿದ್ದೆ ಅನಿಸುತ್ತೆ. ಅವನು ತೋರಿಸ್ದ. ಪಾಪ ಅವ್ನು ಫೇಲ್ ಆಗ್ತಾನೆ ಅಂತ ಅವನಿಗೆ ಗೊತ್ತಿರಲಿಲ್ಲ. ಅವನು ಆ್ಯಕ್ಚುಲಿ ಇಂಗ್ಲೀಷ್ ನಾನು ಪಾಸಾಗಿ ಅವ್ನು ಫೇಲ್ ಆಗಿದ್ದಾನೆ. ಅವ್ನು ನೋಡಿ ಕಾಪಿ ಮಾಡ್ಕೊಂಡು. ಇದು ಇವತ್ತು ಹೇಳ್ತಾ ಇದ್ದೀನಿ ಸತ್ಯನ. ಇವತ್ತು ನನ್ನ ಜೊತೆಲಿದ್ದಾರೆ, ಅವರು ಆಡಿಟ್ರು, ದೊಡ್ಡ ಆಡಿಟ್ರ್ ಅದ. ಹಾಗೆ PUC ಓದಿದಾಗ ಆ ಮಠ ನಮಗೆ ಸೌಜನ್ಯ, ಸಜ್ಜನಿಕೆ, ತಾಳ್ಮೆ, ಆ ಕಷ್ಟದ ನೋವು. ಆಮೇಲೆ ನನಗಿಂತ ವಿಚಿತ್ರವಾದಂಥ ಜನಗಳೆಲ್ಲ ಅಲ್ಲಿದ್ದರು ಸಮಾಜದವರು. ಅದನ್ನು ನೋಡಿದಾಗ ಪರಿಣಾಮ ಬೀರಿರಬೇಕು. ಸ್ವಾಮಿಗಳು ಪರಿಣಾಮ, ನಿಸ್ವಾರ್ಥತೆಯಿಂದ ಕೆಲಸ ಮಾಡಬೇಕು ಅನ್ನೋದು ಅವರಿಂದ ಬಿತ್ತು.
ಎಲ್ಲ ಮಕ್ಕಳನ್ನು ತನ್ನ ಮಕ್ಕಳು ಥರ ನೋಡ್ಕೊಳ್ಳೋರು ಸಾವಿರಾರು ಜನ. ಆಮೇಲೆ ಊಟಕ್ಕೆ ಬರೋರು. ನೋಡಿ, ಒಂದು ಹೇಳ್ತೀನಿ, ಆ ಸ್ವಾಮಿಗಳಿಂದ ನನಗೆ ಏನು ಕಲ್ತ್ಕೊಂಡೆ ಅಂತ ಅಂದರೆ, ನಾವು ಯಾವ ಜಾತಿನೋ ಯಾವ ಊರಿಂದಲೋ ಬಂದಿದ್ದೋ ಎಲ್ಲನೂ ಈ ಶ್ರಮ ಜೀವನ ಅಂತ ಮಾಡಿಸೋರು. ಅದು ಇಂಪಾರ್ಟೆಂಟು ನಾನು ಪರಿವರ್ತನೆ ಆಗೋದಕ್ಕೆ ಮತ್ತು ಸ್ವಾಮಿಗಳನ್ನ ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ. ಶ್ರಮಜೀವನ ಅಲ್ಲಿ ಒಂದೇ ಒಂದು ಬರೀ ಪಾಠ ಮಾಡಿಸ್ತಿರ್ಲಿಲ್ಲ, ಡ್ರಿಲ್ ಮಾಡಿಸೋರು, ಸಂಸ್ಕೃತ ಹೇಳ್ಕೊಡೋರು, ಪ್ರಾರ್ಥನೆ ಮಾಡೋರು, ಡಿಸಿಪ್ಲಿನು, ಧಾರ್ಮಿಕ ವಿಚಾರ ಹೇಳ್ಕೊಡೋರು. ಆಮೇಲೆ ಎಲ್ಲೋ ಒಂದು ಕಡೆ ದಡ್ಡರಾದರೆ ಇವರು ಸರಿಯಾಗಿ ಓದೋಕ್ಕಾಗದೇ ಇದ್ದಾಗ ಏನು ಕೆಲಸ ಮಾಡ್ಕೊಂಡಾದ್ರೂ ಬದುಕ್ಬೋದಲ್ಲ, ಜಾಬ್ ಓರಿಯೆಂಟೆಡ್ ಅಂತ. ಅಂದರೆ ಈ ಕೆತ್ತನೆ ಕೆಲಸ ಮಾಡೋಕ್ಕೆ ನೀನು ಕಲ್ತ್ಕೋಗಿ ನೀನು ಅದನ್ನು. ಈಗ ಅಲ್ಲಿ ತೋಟದಲ್ಲಿ ಕೆಲಸ ಮಾಡೋದಕ್ಕೆ, ಗಾರೆ ಕೆಲಸ ಮಾಡೋದಕ್ಕೆ ಬಿಡೋರು, ನಮ್ಮನ್ನು ಇಟ್ಟಿಗೆ ಹೊರದು ಕಲ್ತ್ಕೊಳ್ಳಿ ಇವರು ಅಂತ ಅಂದ್ಬಿಟ್ಟು, ಅಂದರೆ ಮಣ್ಣು ರೋದು ಇದೆಲ್ಲ ಸಾಮಾನು ಕಳಿಸೋಣ, ಶ್ರಮಜೀವನ ಅಂತ ಕಳಿಸ್ತಿದ್ರು. ನಾನು ಸ್ವಲ್ಪ ಉಡಾಫೆ ಮನುಷ್ಯ. ಇಷ್ಟೆಲ್ಲ ಮಾತಾಡಿದ್ರು ಇವತ್ತಿದ್ದು ಹಿಂಗೆ ಇರೋದು. ಉಡಾಫೆ ಅಂದರೆ ಕೆಲಸದಲ್ಲಿ ತಪ್ಪಿಸ್ಕೊಳ್ಳೋದು, ಚಾಣಕ್ಷತನ ಅಲ್ಲಿ ತೋರಿಸ್ತಿದ್ದೆ ವಿದ್ಯಾಭ್ಯಾಸದಲ್ಲೆಲ್ಲ. ಅದು ಒಂದು ದಿವಸ ಏನಾಯಿತು, ನಮಗೆ ನನ್ನ ಮೇಷ್ಟ್ರು ವೀರಭದ್ರಪ್ಪನವರು ಅಂತ ಒಬ್ಬರಿದ್ದರು. ಸ್ವಲ್ಪ ಅವರು ಭಾಳ ಏಕವಚನದೆಲ್ಲ ಬೈತಿದ್ದು ಸಿಟ್ಟು ಬಂದಿತ್ತು ನಮ್ಗೆ ಆವಾಗಲೇ. ಅದಕ್ಕೆ ಅವ್ರ ಮೇಲೆ ಸಿಟ್ಟಿತ್ತು, ಏನು ಮಾಡೋದು ಇವ್ರಿಗೆ ಬುದ್ಧಿ ಕಲಿಸೋದು ಅಂತ. ಅವ್ನು ನನ್ನ ಮೇಲೆ ಸಿಟ್ಟಿತ್ತು ಅವರಿಗೆ, ಭಾಳ ನನ್ನ ಮಾತು ಹೇಳಿದ ಮಾತು ಕೇಳಲ್ಲ ಹಾಗೆ ಅಂತ. ಅವನು ಎಲ್ಲರಿಗೂ ಒಂದು ಸಾಯಂಕಾಲ ಶ್ರಮಜೀವನ ಮಾಡಿಸುವಾಗ 8 ಇಟ್ಟಿಗೆ ಒರೆಸಿ ಕಳಿಸಿದ್ರೆ ನನಗೆ 12 ಒರೆಸ್ಬಿಟ್ಟಿದ್ರು. ಅಂದರೆ ಪನಿಷ್ಮೆಂಟ್, ಅವ್ರದ್ದು ಉದ್ದೇಶ ಇದೆ. ಇದು ನನಗೆ ಇನ್ನೂ ಹೊಟ್ಟೆ ಹೊರೆಸ್ಬಿಡ್ತು. ಒಂದು ದಿವಸ ನೋಡಿದ್ರೆ 2ನೇ ದಿವಸ ಸ್ವಾಮಿಗಳು ಬರೋದು ನೋಡ್ಕೊಂಡು ಕಾಯ್ತಾ ಇದ್ದೆ. ಅದೇನೋ ನನ್ನ ದೃಷ್ಟಿಗೆ ಸ್ವಾಮಿಯವರು ಆ ಕಡೆಯಿಂದ ನಡ್ಕೊಂಬರ್ತಿದ್ರು, ಪೂಜೆ ಮಾಡ್ಕೊಂಡು ಬರುವಂಥ ಜಾಗ ಅದು ಹೊಲ್ದ ಹತ್ರ. ಬರ್ತಿರ್ಬೇಕಾದ್ರೆ ಇವತ್ತು ನಾವು ವೀರಭದ್ರಪ್ಪನವ್ರಿಗೆ ಬುದ್ಧಿ ಕಲಿಸ್ಬೇಕು ನಾನು. ಇಲ್ಲೆಲ್ಲ ಲೆಕ್ಕಾಚಾರ ಚೆನ್ನಾಗಿತ್ತು, ಓದೋದ್ರಲ್ಲ. ಸರಿ ಸುಮ್ಮನಿದ್ದೆ. ಓದ್ಕೊಂಡು ಬರ್ಬೇಕಾದ್ರೆ ಸ್ವಾಮಿಗಳು ನನಗೆ ಅಡ್ಡ ಬರೋ ತನಕ ಸ್ಲೋ ಆಗಿ ನಡ್ಕೊಂಡು ಬಂದೆ. ಅವ್ರು ನೋಡೋಕ್ಕೆ ಅಂತ ಹಿಂಗೆ ಬರ್ತಿದ್ದೆ. ಅವ್ರು ಹತ್ರಕ್ಕೆ ಬರೋ ಹೊತ್ತಿಗೆ ಬಿದ್ದೋಗ್ಬಿಟ್ಟೆ ರಪ್ಪ ಅಂತ. ಬೇಕು ಅಂತ ಎತ್ತಾಕೊಂಡು ಇಟ್ಟಿಗೆ ಎತ್ತಾಕೊಂಡು ಬೇಕು ಅಂತಲ್ಲ ಪ್ಲ್ಯಾಂಡ್ ಆಗಿ ಮೇಕಪ್ ಮಾಡ್ಕೊಳ್ಳದೆ ಅವತ್ತೇ ಆ್ಯಕ್ಟಿಂಗ್ ಮಾಡ್ಕೊಂಡೆ ನಾನು. ನನಗೆ ಗೊತ್ತಿಲ್ಲ. ಬಿದ್ದ ಮೇಲೆ ಸ್ವಾಮಿಗಳು ಗಮನ ಕೊಡ್ಬೇಕಲ್ಲ, ಅದಕ್ಕೆ ಅನ್ಕಾನ್ಷಿಯಸ್ ಆಗ್ಬಿಟ್ಟೆ. ಅಂದರೆ ಸ್ವಾಮಿಗಳು ಮಕ್ಕಳು ಅಂದರೆ ಅಪಾರವಾದ ಪ್ರೀತಿ. ಅವ್ರ ಸ್ವಾಮಿತನವನ್ನು ಬಿಟ್ಟು ಕೆಳಗಡೆ ಚಕ್ಕಂಬಟ್ಲು ಹಾಕೊಂಡು ಟಾರ್ ರಸ್ತೆ, ನಮ್ಮ ಇದ್ರ ರಸ್ತೆ, ಮಣ್ಣು ರಸ್ತೆ ಕೂತ್ಕೊಂಡು ಕತ್ತು ತೊಗೊಂಡು ನನ್ನ ತೊಡೆ ಮೇಲೆ ಹಾಕ್ಕೊಂಡು ಏನಾಯಿತು ಯಾವ ಊರು ಅಂತ ಇದ್ರು. ನಾನು ಇಮ್ಮಿಡಿಯೇಟಾಗಿ ಬಿಟ್ಬಿಟ್ರೆ ಏನು ನಾಟಕ ಅಂತ ಗೊತ್ತಾಗ್ಬಿಟ್ಟಾತು ಅಂತ ಇಮ್ಮಿಡಿಯೇಟಾಗಿ ಕಂಡುಬಿಡ್ತಿರಲಿಲ್ಲ. ನೀರು ತಂದು ಹಾಕ್ಸಿದ್ರು. ನೀರು ತಂದು ಹಾಕ್ಸಿ ಏನಾಯಿತು ಅವರು ಅವನು ಸ್ವಾಮಿ ಅವನು ಹೇಳೋಂಗಿಲ್ಲ ನಾನು ಜಾಸ್ತಿ ಇಟ್ಟಿಗೆ ಒರೆಸ್ತೆ ಅಂತ. ಹುಡುಗರು ಯಾರು ಹೇಳೋದಿಲ್ವಲ್ಲ. ಆಮೇಲೆ ನಾನು ಕಂಡುಬಿಟ್ಟೆ, ಇನ್ನು ಹೇಳಲೇಬೇಕಲ್ಲ, ಕತೆ ಹೇಳ್ಕೋಬೇಕಲ್ಲ. ನಾನು ನೋಡಿದೆ ಗುರುಗಳು ಅಂದ ತಕ್ಷಣ ಹಿಂಗೆ ಎದ್ದೇಳಕ್ಕೆ ಹೋದೆ. ಮಲ್ಕೊ ಅವ್ರು ಸ್ಪೀಡು ಮಾತಾಡ್ತಿದ್ದಿದ್ದು, ನಿಮ್ಗೆ ಯಾರಿಗಾನ ಗೊತ್ತಿಲ್ಲ ಅವ್ರು ಮಾತಾಡ್ತಿದ್ದು ವೆರಿ ಸ್ಪೀಡು. ಆಮೇಲೆ ಬುದ್ಧಿ ನೋಡಿ ಹಿಂಗಾಗೋಯ್ತು ದಿವಸ ಇದು ಎಲ್ಲರಿಗೂ ಇಟ್ಟಿಗೆ ಒರೆಸ್ತಾರೆ, ಅದು ಯಾಕೋ ನನ್ನ ಮೇಲೆ ಸಿಟ್ಟು ಇವ್ರಿಗೆ ಮೇಸ್ಟ್ರಿಗೆ ತೋರಿಸ್ದೆ ಕೈಯ. 12 ಇಟ್ಟಿಗೆ ಒರೆಸ್ಬಿಟ್ರು, ಕತ್ತು ನೋವು ಬಂದ್ಬಿಟ್ಟು ತಲೆ ಬಿದ್ದುಬಿಟ್ಟೆ ನನಗೆ. ಇದು ದಿವಸ ಮಾಡ್ತಿದ್ದಾರೆ ಗುರುಗಳೇ ಅಂದೆ. ಅವ್ರಿಗೆ ನನ್ನ ಮೇಲೆ ಇದು ಆ ನೋವು ಅವ್ರ ಮೇಲೆ ಸಿಟ್ಟು ಬಂದ್ಬಿಡ್ತು. ಏನು ಅವ್ರು ನಾವು ದುಡ್ಸೋಕ್ಕೋಸ್ಕರ ಮಾಡ್ತಿದ್ದೀವಿ, ಇಲ್ಲ ಹೊಲ ಉಳ್ಸೋಕ್ಕೆ ಕರ್ಕೊಂಬತ್ತಿದ್ದೀವ, ಮನೆ ಕಟ್ಟಕ್ಕೆ ಕರ್ಕೊಂಬತ್ತಿದ್ದೀವಿ, ಅದು ತಿಳ್ಕೊಳ್ಳೋಕ್ಕೋಸ್ಕರ ಕಲ್ತಿರೋದು. ಅವ್ರ ಕೈಲಾದಷ್ಟು ಒಂದೇ ಹೊರೋದು ಇಂಪಾರ್ಟೆಂಟ್ ನನಗೆ. ಎಷ್ಟು ಅಂತ ಯಾಕೆ ಅಂತ ಬೇಜಾನ್ ಬೈದರು. ನಾನು ಭಾಳ ಹಂಗೇನೆ ಇನ್ನೂ ಹುಷಾರಿಲ್ದಂತಾರಿದ್ದೆ. ಅವ್ರಿಗೆ ಆರ್ಡ್ರ್ ಮಾಡಿದ್ರು, ಈ 3 ದಿವಸ ಜ್ವರ ಬರೋ ಸಾಧ್ಯತೆಗಳಿದೆ ಅವ್ರು ಯೋಚನೆ ಮಾಡಿದ್ದು. ಅದಕ್ಕೆ 3 ದಿವಸ ನಿಮ್ಮ ಮನೆಯಿಂದ ಮೆಣಸಿನ ಸಾರು ತಂದು ಅವ್ನಿಗೆ ಊಟ ಹಾಕು, ನೀನು ಬಂದು ಹೇಳಬೇಕು ನನಗೆ ಊಟ ಹಾಕಿದ್ರಾ ಇಲ್ವಾ ಅಂತ. ಎಷ್ಟು ದೊಡ್ಡ ಶಿಕ್ಷೆ ಕೊಟ್ಬಿಟ್ರು ಅಂದರೆ ಆವಾಗ ಅನ್ನಿಸ್ತು, ಯಪ್ಪ ನಾನು ಮಾಡಿದ್ದು ಎಷ್ಟು ತಪ್ಪಿದೆ. ಸ್ವಾಮಿಗಳು ಮಕ್ಕಳ ಬಗ್ಗೆ ಕನಿಕರ, ಅವ್ರ ಕರ್ತವ್ಯ, ಕಾಳಜಿ, ಆಮೇಲೆ ನನ್ನ ಜಾತಿ ಯಾವುದು, ಏನು ಕತೆನೋ ಅದು ಮುಖ್ಯ ಅಲ್ವೇ ಅಲ್ಲ. ಅವ್ರು ಅದೇ ಹೇಳಿದ್ರು. ಅದಾಯಿತು, ಸಮಾಧಾನ ಮಾಡಿದ್ರು. ಆಮೇಲೆ ರೂಮಿಗೆ ಬಂದು ನೋಡ್ಕೊಂಡೋದ್ರು ಇದನ್ನು ಅಂತ. ನಾನು ಈ ನಾಟಕ ಆಡಲೇಬೇಕು 3 ದಿವಸ. ಇದು ಇವತ್ತು ಹೇಳ್ತಾ ಇದ್ದೀನಿ, 1968-69 ಕತೆ. ಆವಾಗ ನನಗೆ ಒಂದು ಅರಿವು ಬಂದಿದೆ, ಮನುಷ್ಯನಾಗಿರ್ಬೇಕು ನಾವು. ಸರ್, ನೂರಾರು ಚಿತ್ರಗಳಲ್ಲಿ ನೀವು ಅಭಿನಯಿಸಿದ್ದೀರಾ. ಎಲ್ಲೋ ಒಂದು ಕಡೆ ನಿಮಗೆ ಬೇರೆ ಕಲಾವಿದರ ಚಿತ್ರಗಳನ್ನು ನೀವು ನೋಡುವಾಗ ನಾನು ಈ ಪಾತ್ರ ಮಾಡಬೇಕಾಗಿತ್ತಲ್ಲ, ನನಗೆ ಮಿಸ್ ಆಯ್ತಲ್ಲ ಈ ಪಾತ್ರ ಅಂತ ನಿಮಗೆ ಯಾವತ್ತಾದರೂ ಅನಿಸಿದ್ದುಂಟಾ? ಪ್ರಾರಂಭದಲ್ಲಿ ಅನಿಸಿರಲ್ಲ, ಸಿಕ್ಕಿದ್ದೇ ಅದ್ಭುತ ಅನಿಸ್ಬಿಟ್ಟಿರುತ್ತೆ. ಓಕೆ, ಯಾರು ಇನ್ನೊಬ್ಬರು ಸಣ್ಣ ಪುಟ್ಟ ರೋಲ್ ಮಾಡೋರಿಗಿಂತ ನಮ್ಮ ದೊಡ್ಡ ಸಿಕ್ಕಿದಾಗ ಇದು ಅದ್ಭುತ ಹಾಗೆ ಅಂತ. ಆಮೇಲೆ ಎಲ್ಲೋ ಒಂದು ಕಡೆ ನಮಗೆ ನಾವೇನೇ ನಾನು ನಾಯಕನಾಗದೇ ಇರ್ಬೇಕು, ಸಾಧ್ಯ ಇರ್ಬೋದು, ಇನ್ನೇನು ಆಗೋಕ್ಕೆ ಸಾಧ್ಯ ಇಲ್ಲದೆ ಇರ್ಬೋದು ಅಂತ ಅಂದ್ಕೊಂಡಿದ್ದು. ಆಮೇಲೆ ಮಾಡ್ತಾ ದೇರ್ ಈಸ್ ನೋ ಎಂಡ್ ಫಾರ್ ಆ್ಯಕ್ಟಿಂಗ್. ಅಂದರೆ ಆ್ಯಕ್ಟಿಂಗಿಗೆ ತುಂಬ ಇಷ್ಟವಾದ ಪಾತ್ರ ಅನ್ನೋದಕ್ಕಿಂತ ಎಷ್ಟು ಮೆಚ್ಚಿದ್ರು ಜನ ಅನ್ನೋದು ಮಾಡಬೇಕು. ಈಗ ನಾನು ಮಾಡಿದ ಪಾತ್ರನೇ ಇನ್ನೂ ಒಬ್ಬರು ಮಾಡಿ ಇನ್ನೂ ಚೆನ್ನಾಗಿ ಮಾಡ್ಬೋದು. ಆಮೇಲೆ ಇದು ಎಂಡ್ ಇಲ್ಲ ಅಂತ.
ಅದು ರಾಜ್ಕುಮಾರ್ ಅವ್ರ ಹತ್ರ ಮಾತಾಡುವಾಗ ಕೇಳಿದೆ, ಯಾಕೆ ನೀವು ಪ್ರತಿ ಸತಿ ಮಾಡಬೇಕಾದ್ರೂ ಪ್ರಾಕ್ಟೀಸ್ ಮಾಡ್ತೀರಾ, ಆಮೇಲೆ ಸ್ಕ್ರಿಪ್ಟ್ ಇಟ್ಕೊಂಡು ಓದ್ಕೋತೀರಾ, ಆಮೇಲೆ ಜೊತೆಲಿ ಕೂತ್ಕೊಂಡು ಮಾತಾಡ್ತೀರಾ ಅಂದಾಗ, ಪ್ರತಿ ಪಾತ್ರನೂ ಹೊಸ್ದಲ್ವ ಚಂದ್ರು, ಅದು ಫಸ್ಟ್ ಟೈಮ್ ಅಲ್ವ ನಮಗೆ. ಈಗ ಗುರುರಾಜ ಅಂತ ಏನೋ ಒಂದು ಪಾತ್ರ ಮಾಡಿದ್ರೆ ಗುರುರಾಜನ 15 ಮಾಡಿಲ್ಲ ನಾನು, ಇನ್ನೊಂದರಲ್ಲಿ ಏನೋ ಮಾಡಿದ್ದೀನಿ. ಇಲ್ಲಿ ಆಮೇಲೆ ನೀವು ಬೇರೆ ಬೇರೆ ಕಲಾವಿದರುಗಳು ಬಂದು ಮಾಡೋವಾಗ ಏನೇನು ಎಕ್ಸ್ಪ್ರೆಷನ್ಸ್ ಕೊಡ್ತೀರೋ ಅದಕ್ಕಿಂತ ಅದ್ಭುತವಾಗಿ ಮಾಡಬೇಕು ಅಂತ ಆಸೆ ಇಟ್ಕೋಬೇಕಲ್ವ ನಾನು. ಆ ಕಾರಣಕ್ಕೋಸ್ಕರ ನಿಮಗೆ ಪ್ರತಿಯೊಂದು ಕಲಿತಾನೇ ಇದ್ದೀವಿ. ಆದ್ದರಿಂದ ನಾವು ಯಾವತ್ತು ನಿಲ್ಲಿಸ್ತೀವೋ ಆವತ್ತು ಕ್ಲೋಸ್ ಅಷ್ಟೇ ಹೊರತು ದೇರ್ ಇಸ್ ನೋ ಅದ್ಭುತ ಫೈನ್ ಅಂತ. ಆವಾಗ ಅನ್ನಿಸ್ತು ಇಂಥ ಪಾತ್ರ ಅಂಥ ಪಾತ್ರ ಅಲ್ಲ, ಸಿಕ್ಕಿದ್ದ ಪಾತ್ರವನ್ನು ಅಚ್ಚುಕಟ್ಟಾಗಿ ಮಾಡಿ ಅದನ್ನು ಪರಿಪೂರ್ಣತೆಗೆ ತಗೊಂಡು ಹೋಗಬೇಕು ಅನ್ನೋದಷ್ಟೇ. ಎವ್ರಿ ಡೇ ಇಸ್ ಎ ನ್ಯೂ ಡೇ. ಏಜ್ ಫ್ಯಾಕ್ಟ್ರ್ ಆಗೋದಿಲ್ಲ, 500 ಸಿನಿಮಾ ಮಾಡಿದ್ದೀನಿ ಅನ್ನೋದಾಗೋದಿಲ್ಲ. ಆ ಜಾಗಕ್ಕೆ, ಆ ಸ್ಥಳಕ್ಕೆ, ಅವತ್ತಿನ ಇದಕ್ಕೆ ನಾನು ಫಸ್ಟ್ ಟೈಮೇ ಮಾಡ್ತಿದ್ದೀನಿ. ಆಮೇಲೆ ನನ್ನ ಬೌದ್ಧಿಕ ಪ್ರಜ್ಞೆಯು ಅವತ್ತಿಗೆ ಫ್ರೆಶ್ ಆಗಿರುತ್ತಲ್ಲ, ಅದೇ ಥರನೇ ಇರಬೇಕು ಅಂತೇನಿಲ್ವಲ್ಲ. ಆಕಾಶವಾಣಿಗೆ 90 ವರ್ಷಗಳು ತುಂಬಿವೆ. ಸಂಭ್ರಮಾಚರಣೆಯಲ್ಲಿ ನಾವಿಂದು ಇದ್ದೀವಿ. ಈ ಸಂದರ್ಭದಲ್ಲಿ ನಿಮ್ಮ ಬೆಳವಣಿಗೆಯಲ್ಲಿ ನಮ್ಮ ಆಕಾಶವಾಣಿಯ ಪಾತ್ರ ಏನಾದರೂ ಇದೆಯಾ ಸರ್? 100% ಭಾಗ ಇದೆ. ನಾವಿವೆಲ್ಲ ಇದು ಒಂದು ಭಾಗ ನಮ್ಮನ್ನು ತಿದ್ದೋದಕ್ಕೆ, ತೀಡೋದಕ್ಕೆ ಮತ್ತು ಕಲಿಯೋದಕ್ಕೆ ಹೆಚ್ಚಿನ ಪ್ರಕಾರವಾದಂಥ ಇದು. ಇವತ್ತು ಬೇರೆ ಬೇರೆ ನಿಮ್ಮ ಜಾಲತಾಣ ಮತ್ತೊಂದು ಏನೇನೋ ಬಂದುಬಿಟ್ಟಿದೆ ಅಂತ. ಮುಂಚೆ ಏನಿತ್ತು, ನೀವು ಇದು ಪ್ರಾರಂಭ ಮಾಡಿದಾಗ ಇದೇ ಒಂದು ದೊಡ್ಡ ಆಶ್ಚರ್ಯ ಮತ್ತು ಅದ್ಭುತ. ಆಮೇಲೆ ಅಲ್ಲಿಂದ ಧ್ವನಿ ಇಲ್ಲಿಗೆ ಮಾತಾಡೋದು ಅಂತಂದ್ರೆ ವೈರಲ್ ಹೆಂಗೆ ಬಂದುಬಿಡ್ತದೆ ಮಾತು ಅಂತ ಅಂದ್ಕೊಂತಿದ್ದವರಲ್ವ ನಾವು. ಅದರೊಳಗಡೆ ನಮಗೆ ಭಾಗಿಯಾಗೋದಕ್ಕೆ ಅವಕಾಶ ಸಿಕ್ಕಿದ್ದಲ್ಲದೆ ಆಮೇಲೆ ಗುರುತಿಸೋದರ್ಸ ಅವಕಾಶ ಸಿಕ್ಕೋದು, ನಮ್ಮ ಧ್ವನಿ ಲಕ್ಷಾಂತರ ಜನ ನೋಡ್ತಾರೆ ಅಂತೆಲ್ಲ ಗೊತ್ತಾದ ಮೇಲೆ ಆನಂದ ಆಗೋಯ್ತು. ಆಮೇಲೆ ಇದು ಎಲ್ಲೋ ಒಂದು ಕಡೆ ಪ್ರಾರಂಭ ಮಾಡಿರೋದು ಇವತ್ತು ಎಷ್ಟೇ ಪ್ರಕಾರಗಳಿದ್ರೂ ಮೂಲ ಇದೇನೇನೆ ಆಕಾಶವಾಣಿ ಏನಿದೆ ಇವತ್ತಿನ ದಿವಸ. ಅದಕ್ಕೆ ನನ್ನ ಕೊಡುಗೆ ಅಂತಂದ್ರೆ ನಾನು ಸಿಕ್ಕಿದಾಗ ಅವಕಾಶ ಸಿಕ್ಕಿದಾಗ ನಾಟಕ ಮಾಡಿದ್ದೀನಿ, ಎಷ್ಟೋ ಕಡೆ ಬಂದಿಲ್ಲಿ. ಇದೊಂದೆಲ್ಲ ಗುಲ್ಬರ್ಗ ಎಲ್ಲೆಲ್ಲಿ ಹೋಗ್ತಿದ್ವು ನಾವೆಲ್ಲ ಕನ್ನಡ ಪ್ರಚಾರ ಮಾಡಿ. ಆಮೇಲೆ ಯಾವುದ್ಯಾವುದು ಕರೆದಿದ್ದಾರೋ ಅದಕ್ಕೆಲ್ಲ ಪೂರ್ವಕವಾಗಿ ನಾನು ಬೆಂಬಲ ಕೊಟ್ಟಿದ್ದೀನಿ. ಈ ಥರದವು ಇಂಟ್ರ್ಯೂಗಳು ಮತ್ತೊಂದು ಮಾಡಿದ್ದೀನಿ. 90 ವರ್ಷ ಮುಗಿದಿದೆ ಅಂತಕ್ಕಂಥದ್ದು ಸ್ವಾತಂತ್ರ್ಯಕ್ಕಿಂತ ಪೂರ್ವದ್ದಿದ್ದು ಅಲ್ವೇ. 90 ವರ್ಷ ಅಂತಂದರೆ ಹುಟ್ಟಿದ್ದು ಇವತ್ತು ಎಷ್ಟರ ಮಟ್ಟಿಗೆ ಬೆಳೆಸಿದೆ ಅಂತ ಅಂದರೆ ಎಲ್ಲೋ ಒಂದು ಕಡೆ ಇವತ್ತು ಜಾಸ್ತಿ ಆಗೋಯ್ತೇನೋ ಅನ್ನೋ ಲೆವೆಲ್ಗೆ ಬಂದುಬಿಟ್ಟಿದೆ ಇವತ್ತಿನ ದಿವಸ ಈ ಮಾಧ್ಯಮ ಅಂದರೆ ಇದರ ವಿಸ್ತಾರ ಎಷ್ಟು ಅಂತ ಹೇಳೋಕ್ಕಲ್ಲ, ಎಲ್ಲೆಲ್ಲೋ ಇದ್ದಾವೆ. ಆದರೂ ಇದು ಗುಣಾತ್ಮಕವಾಗಿ ಇದನ್ನು ಕಾಪಾಡ್ಕೊಂಡು ಬಂದಿರೋದಕ್ಕೆ ಈ ಮಗ್ಗಿ ಇದೆಯಲ್ಲ 90 ಭಾಳ ಮುಖ್ಯ. ನಿಮಗೆ ನಾನು ಅದನ್ನು ಹೇಳ್ತೀನಿ. 90 ಅಂದರೆ ನೋಡಿ 9 ಅದರಲ್ಲಿ 0 ಇಲ್ಲದೆ ಇದ್ದರೆ, ಆ 0 ಈ ಕಡೆಗೆ ಹಾಕಿದ್ರೆ 9 ಕಡೆ ಎಡಗಡೆಗೆ 0 ಎಷ್ಟು ಬೇಕಾದ್ರೂ ಹಾಕಿರು 9. ಅದಾದ ಮಗ್ಗಿನಲ್ಲಿ 9 ಇಸ್ ದಿ ಹೈಯೆಸ್ಟ್. ಸೊ ನೀವು ಅಲ್ಲಿಗೆ ತಲುಪಿಬಿಟ್ಟಿದ್ದೀರಾ. ಹೈಯೆಸ್ಟ್ ಪೀಕಿಗೆ ನೀವು ಮಾಸ್ಟರ್ 90. ಆದರೆ ಈಗ 90 ಹೆಂಗೆ ತುಂಬಿದ ಕೂಡ ಅಂತ ಅಂದರೆ ಮಗ್ಗಿ ಇದೆ, ಕೇಳಿಸ್ಕೊಳ್ಳಿ, ನೀವು ಹೇಳ್ತೀವಿ ಅದ್ರದ್ದು ಭಾಳ. ನಾನು ಎಲ್ಲ ಕಡೆ ಹೇಳ್ತೀನಿ 90 ಆದ್ದರಿಂದ 9 1 9, 9 2 18, 8 1 9, 9 3 27, 2 7 9, 9 4 36, 3 6 9, 9 5 45, 4 5 9, 9 6 63, 6 3 9, 9 7 72, 7 2 9, 9 81, 8 1 9, 9 90, 0 ಹೊಡೆದರೆ 9. ಇದು ನಿಮ್ಮ ಆಕಾಶವಾಣಿಯಲ್ಲಿ ಎಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ ಅದು 9 ಅಂದರೆ ತುಂಬಿದ ಕೂಡ. ಇವತ್ತು ಇದರಿಂದಲೇ ನಾವು ಹಾಳಾಗ್ತಿರೋದು, ಇದರಿಂದಲೇ ಆಗೋ ಸ್ಥಿತಿಗೆ ಬಂದುಬಿಟ್ಟಿದೆ. ಇದು ಅಂದರೆ ಈ ಮಾಧ್ಯಮ ಇದೆಯಲ್ಲ, ಜಾಲತಾಣ, ಇದು ಇಂಥದ್ದು ಸೋಷಿಯಲ್ ಮೀಡಿಯಾ, ಅದು ದಿಕ್ಕು ತಪ್ಪುತ್ತಾ ಇದೆ ನಮ್ಗಳಿಂದ, ಮನುಷ್ಯರ ಇದರಿಂದ. ಇದಕ್ಕೊಂದು ಕಂಟ್ರೋಲ್ ಇರೋದ್ರಿಂದ ದಿಕ್ಕು ತಪ್ಪೇ ಇಲ್ಲ, ಅದಕ್ಕೆ ಕಂಟ್ರೋಲ್ ಇಲ್ಲ, ವ್ಯಾಪಾರೀಕರಣ ಆಗೋಗಿದೆ. ಇದು ವ್ಯಾಪಾರೀಕರಣ ಇಲ್ಲ, ಭಾಳ ಸ್ವಚ್ಛವಾಗಿರೋದಕ್ಕೆ ಸಾಧ್ಯ ಇರೋದು ಇದು ವ್ಯಾಪಾರೀಕರಣ ಅಲ್ಲ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಹುಟ್ಟಿರೋದು ಇದು. ಸಾರ್ವಜನಿಕರ ಶೋಷಣೆ ಮಾಡೋಕ್ಕೆ ಅದು ಹೋಯ್ತಲ್ಲ ಅನ್ನೋ ದುಃಖ ಆಗ್ತಿದೆ ನನಗೆ. ಆಕಾಶವಾಣಿಯ ಬಗ್ಗೆ ನಿಮ್ಮ ಮನದಾಳದ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರೆ ತುಂಬ ಖುಷಿ ಆಯಿತು. ಆಕಾಶವಾಣಿಯ ಬಗ್ಗೆ ನಿಮಗೆ ಇದ್ದಂತಹ ಪ್ರೇಮ ನಿಜವಾಗ್ಲೂ ಖುಷಿಯನ್ನು ತಂದುಕೊಡ್ತು. ನೋವಿನಿಂದ ಕಲಿತ ಪಾಠಗಳನ್ನು ನಾವ್ಯಾವತ್ತೂ ಮರಿಬಾರ್ದು ಅಂತ ಹೇಳ್ತಾರೆ ಹಿರಿಯರು. ನಿಮಗೆ ಇಷ್ಟು ವರ್ಷದ ಜೀವನದಲ್ಲಿ ನೀವು ಯಾವತ್ತಾದರೂ ಆ ನೋವನ್ನು ಇದು ನನಗೆ ಪಾಠ ಕಲಿಸ್ತು ಅಂತ ನಿಮಗೆ ಅನಿಸಿದ್ದು ಉಂಟಾ? ಹೇಗೆ? ಸುಮಾರು ಘಟನೆಗಳು. ಇವತ್ತು ನೀವು ನೋಡ್ತಿರೋ ಮುಖ್ಯಮಂತ್ರಿ ಚಂದ್ರು 530-40ಕ್ಕೂ ಹೆಚ್ಚು ಚಿತ್ರ ಮಾಡಿರ್ತಕ್ಕಂಥ ಚಂದ್ರು, 2 ಸತಿ MLC, 1 ಸತಿ MLA, 2 ಟರ್ಮ್ನಲ್ಲಿ ಕ್ಯಾಬಿನೆಟ್ ಸಚಿವ ದರ್ಜೆಯ ಕನ್ನಡ ಅಭಿವೃದ್ಧಿ, ಇವೆಲ್ಲವನ್ನೂ ನೋಡಿದ್ದೀರ. ಆದರೆ ಅವೆಲ್ಲದರ ಹಿಂದೆ ಬರೀ ಸಂತೋಷ ಇಲ್ಲ, ಬರೀ ಬೆಳವಣಿಗೆ ಇಲ್ಲ, ಎಡವಟ್ಟುಗಳಿದ್ದಾವೆ. ಎಡವಿದ್ದೀವಿ, ತಪ್ಪಿದ್ದೀವಿ, ಹೆಚ್ಚು ಕಡಿಮೆ ಆಗಿದೆ,
ಹೇಗೆ ಬದುಕಿದ್ದೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಂತ. ಅಂದರೆ ಬಾಗಿಲನ್ನು ತಟ್ಟಿ ಬಂದಿರತಕ್ಕಂಥ ಘಟನೆಗಳು ಇದ್ದಾವೆ. ಹಾಗಾಗಿ ನಾನು ಇವತ್ತಿನ ದಿವಸ ನಿಮ್ಮ ಕಣ್ಣಿಗೆ ಕಾಣಿಸ್ತಿರೋದು ಮುಖ್ಯಮಂತ್ರಿ ಚಂದ್ರು ಭಾಳ ಅದ್ಭುತವಾಗಿ. ನನಗೆ 6 ಕಾಯಿಲೆ ಇದ್ದಾವೆ. ಮೊದಲನೇ ಹೆಂಡತಿ ಮದುವೆ ಆದಾಗ ನನ್ನ ಹೆಂಡ್ತಿ ಪದ್ಮ ಅಂತ ಇದ್ಲು. ಈಗ 6ನೇ ಹೆಂಡ್ತಿ ಅವಳು. ಅಂದರೆ ಯಾರ್ಯಾರನ್ನ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೋಬೇಡಿ. 6 ಹೆಂಡ್ತಿ ಅಂದರೆ ಹೆಂಡ್ತಿನ ಬಿಟ್ಟು 15 ದಿವಸ ಇರ್ಬೋದು. ಇವತ್ತು ನನಗಿರೋ ಕಾಯಿಲೆಗಳಲ್ಲಿ ಮಾತ್ರೆ ತಗೊಳ್ಳೋದೇ ಇದ್ದರೆ ಒಂದೊಂದು ದಿವಸನೂ ಬಿಟ್ಟಿರೋಕ್ಕಾಗೋದಿಲ್ಲ. ಈಗ ಶುಗರ್ ಪೇಷಂಟ್ ಆದೆ ನಾನು. ಅದಕ್ಕೆ ದಿವಸ ಮಾತ್ರೆ ತಗೊಳ್ಳೋದೇ ಇದ್ದರೆ ನಾನು ಕೋಮಾಗಿ ಹೋಗ್ತೀನಿ. ನನ್ನ ಹೆಂಡ್ತಿ 1 ತಿಂಗಳಿದ್ದರೂ ಏನೂ ಆಗಲ್ಲ. ಹಾಗಾಗಿ ಅವಳು 2ನೇ ಅವಳಾದ್ಲು. 2ನೇದು ಬಿ ಪಿಗೆ ಮಾತ್ರೆ ತಗೊಳ್ಳೋದೇ ಇದ್ದರೂ ಅದೇ ಸ್ಥಿತಿನೇ. ಆಮೇಲೆ ಹಾರ್ಟ್ ಪೇಷಂಟ್ ಅದೇ ದೊಡ್ಡದಾಗಿ ಪರಂಗಿ ಹಣ್ಣು ಕುಯ್ದಿದ್ದಾರೆ. ಇಲ್ಲಿ ಸೋರೆಕಾಯಿ ಕುಯ್ದು ನರ ತೆಗೆದ್ಬಿಟ್ಟು ಅಲ್ಲಾಡಿಸ್ಬಿಟ್ಟು ಎಲ್ಲ ಹಾಕಿ ಚರಂಡಿ ಕ್ಲೋಸ್ ಮಾಡಿದ್ದಾರೆ. ಸೊ ಅಲ್ಲೂ ಕೂಡ ಈಗ ಅದಿಲ್ಲದೆ ಹೀಗೆ 5 ಅಥವಾ 6 ಕಾಯಿಲೆಗಳಾದಮೇಲೆ ನನ್ನ ಹೆಂಡ್ತಿ 6ನೇಳು ಅಂತಂದಾಗ ನಾನು ಆ ನೋವುಗಳನ್ನ ಎಷ್ಟು ಅನುಭವಿಸಿರ್ಬೋದು ನೋಡ್ಕೊಳ್ಳಿ. ಆದರೆ ಅವಷ್ಟು ಪಾಠ ಕಲಿಸಿದೆ, ಒಂದಲ್ಲ ಒಂದು ರೀತಿಯಲ್ಲಿ, ಒಂದಲ್ಲ ಅನ್ನೋದು. ಈ ಕಣ್ಣು ಕಾಣಲ್ಲ, ನಿಮಗೆ ಜ್ಞಾಪಕ ಗೊತ್ತಿದೆಯಲ್ಲ ಸ್ತೋತ್ರಗಳಿಗೆ ಹೇಳಿ. ಈ ಕಣ್ಣು 34 ವರ್ಷಗಳ ಹಿಂದೆ ಈ ಕಣ್ಣು ಹೋಗಿದ್ದು. ಬುಲೆಟ್ ಹೊಟ್ಟೋಯ್ತು ಶೂಟಿಂಗ್ ಟೈಮ್ನಲ್ಲಿ, ಸುಟ್ಟೋಯ್ತು. ಕೋಳಿ ಮೊಟ್ಟೆ ನೆಲದ ಮೇಲೆ ಬಿಟ್ಟರೆ ಹೆಂಗಾಗುತ್ತೋ ಹಂಗಾಗೋಗಿತ್ತು. ಅದು ಹೋಗಿ ತಿರ್ಕೊಂಡು ಬರಲಿ, ಇದ್ರದ್ದು ವಿಷನ್ ಇಲ್ಲ, ಆಯಿತಾ. ಬಟ್ ಅದನ್ನು ನೋಡೋದು ಯಾತಕ್ಕೆ ಹೇಳ್ತಿದ್ದೀನಿ ಸುಖ ಅನ್ಬೋದು. ಆ ದಿವಸ ನನ್ನ ಹೆಂಡ್ತಿಯ ಹುಟ್ಟದಬ್ಬ. ನಾನು ಹೇಳ್ತಿರೋದು 1991ರಲ್ಲಿ ಹೆಂಡತಿಯ ಹುಟ್ಟಬ್ಬ ಯಾಕಾಗಿತ್ತು ಅಂತಂದರೆ, ಹುಟ್ಟದಬ್ಬ ಜೊತೆಗೆ ಆಕೆ ದಿವಸ ನಮ್ಮ ಮನೇಲಿ ಎಲ್ಲರ ಮನೆಯಲ್ಲೂ ಕುಟುಂಬದಲ್ಲಿ ಆಗೋ ಥರ ಜಗಳಗಳಾಗ್ತಿರ್ತವೆ, ಭಾಗ ಆಗಿರ್ತಾರೆ, ಮಾತು ನಿಂತೋಗಿರ್ತವೆ, ಅಂಥದ್ದೆಲ್ಲ ಆಗಿತ್ತು ನಮ್ಮ ಮನೆಯಲ್ಲೂ. ಆಕೆಗೆ ಏನೋ ಒಂದು ಕಡೆ ನನ್ನ ಮೇಲೆ ಅಪಾರವಾದ ವಿಶ್ವಾಸ ಪ್ರೀತಿಯಿಂದ ನಾನು ಎಲ್ಲರನ್ನೂ ಇವತ್ತು ಸೇರಿಸ್ತೀನಿ, ಅವೆಲ್ಲ ಬಗೆಹರಿಸ್ಕೊಂಬಿಡ್ರಿ, ಸುಮ್ಮನೆ ಯಾಕೆ ಕಿತ್ತಾಡ್ತಿದ್ದೀರಾ ನೀವು ಅಂತ ಹೇಳಿ ಅವತ್ತು ಔತಣ ಇಟ್ಕೊಂಡಿದ್ಲು. ರೈಲ್ವೆ ಪ್ಯಾರಲೈಸ್ ಇದರಲ್ಲಿದ್ದೆ ನಾನು ಅವತ್ತು. ಅದು ಅವಾಗ ನನಗಿನ್ನೂ ಚಿಕ್ಕ ವಯಸ್ಸಲ್ವೇ, 1991ರಲ್ಲಿ ಇದಾಗಿದ್ದು. ನಮ್ಮಮ್ಮ ಎಲ್ಲ ಬದುಕಿದ್ರು, ನಮ್ಮಪ್ಪ ಎಲ್ಲ. ಆಕೆಗೆ ಏನೋ ಆಸಕ್ತಿ, ಮಾಡೋಣ ಅಂತ ತೀರ್ಮಾನ ಮಾಡೋದು. ಓಕೆ ಕರಿಯಮ್ಮ, ಒಂದು 30 ಜನಕ್ಕೆ ಊಟಕ್ಕೆ ಕರೆದುಬಿಟ್ಟಿದ್ದೀವಿ ಸಂಬಂಧಿಕರನ್ನೆಲ್ಲ. ಅವಳು ನನ್ನ ಸಂಬಂಧಿಕರನ್ನ ಕರೆದು ಪ್ಯಾಚಪ್ ಕೆಲಸಕ್ಕೆ, ಅದು ಅವಳು ಊಟದ ಬಂದಂತೆ ಅಂದು. ನಮ್ಮಲ್ಲಿ ಒಬ್ಬಟ್ಟು ಅಂತಂದರೆ ಹೂರ್ಣದ ಒಬ್ಬಟ್ಟು ಅಂದರೆ ತುಂಬ ಆಸಕ್ತಿ ಮಾಡೋದು. ಅವತ್ತು ನಾನು ಶೂಟಿಂಗ್ ಹೋಗಿದ್ದೀನಿ, ಶಂಕರ್ನಾಗ್ ಪಿಕ್ಚರು, ದೊಡ್ಡಣ್ಣ ನಾನು 4-5 ಜನ. ಅರಮನೆಯಲ್ಲಿ ಶೂಟಿಂಗ್ ಆಗ್ತಿರ್ಬೇಕಾದ್ರೆ ಶಂಕರ್ನಾಗ್ಗೆ ಹೊಡೆಯುವಂಥ ಸೀನ್ ಇತ್ತು. ರಿವಾಲ್ವಾರ್ ಹಿಡ್ಕೊಂಡು ಹೊಡೆದೆ. ಅದು ಒರಿಜಿನಲ್ ರಿವಾಲ್ವಾರು, ಡಮ್ಮಿ ಬುಲೆಟು. ಫೈರ್ ಆಗಿದ್ದು ಬ್ಯಾಕ್ ಫೈರ್ ಆಗಿ ಕಣ್ಣು ಹೊಟ್ಟೋಯ್ತು. ಅದು 8 ಗಂಟೆ, ನಾನು ಮನೆಗೆ 8 ಗಂಟೆಗೆ ಬರ್ತೀನಿ ಅಂತಂದ್ರೆ ಅದು ಲಾಸ್ಟ್ ಶಾಟ್. ಅದು ಮುಗಿಸ್ಕೊಂಡು ನಾನು ಮನೆಗೆ ಹೋಗೋ ತೀರ್ಮಾನ ಇದೆ. ಹೊಟ್ಟೋಯ್ತು ಕಣ್ಣಲ್ಲಿ. ಈ ಕಡೆ ನೀರು ಬರ್ತಾ ಇದೆ, ಈ ಕಡೆ ರಕ್ತ ಬರ್ತಾ ಇದೆ. ದೊಡ್ಡಣ್ಣ ಕರ್ಕೊಂಡು ನನ್ನ ಪ್ರಭಾ ಐ ಕ್ಲಿನಿಕ್ ಅಂತ ಜಯನಗರದಲ್ಲಿ ಒಂದಿತ್ತು, ಅದಕ್ಕೆ ಕರ್ಕೊಂಡು ಹೋದ್ರು. ದಾರಿಯಲ್ಲಿ ಹೋಗ್ತಿರ್ಬೇಕು, ಮಾತಾಡ್ತಕ್ಕ ಸಾಕು ಶಕ್ತಿ ಇದೆ, ಬಟ್ ಇವೆರಡೂ ಬರ್ತಾ ಇದ್ದಾವೆ ಥರ ಕಣ್ಣು. ಅದು ಯಾವುದೋ ಒಂದು ಐಸ್ನಲ್ಲಿ ತೊಗೊಂಡು ಹಿಂಗೆ ಇಟ್ಕೊಂಡು ಕರ್ಕೊಂಡು ಹೋದ್ರೆ ಆಸ್ಪತ್ರೆಗೆ. ಈಗ ಡೈಲಮ್ಮ, ಮನೆಗೆ 8 ಗಂಟೆಗೆ ಹೋಗೋಕ್ಕಾಗಲ್ಲ, ಆಸ್ಪತ್ರೆಗೆ ಹೋಗ್ಬೇಕು. ಇದು ಭಾಳ ಅಪಾಯ. ಆಸ್ಪತ್ರೆಗೆ ಹೋದೆ. ಆ ಡಾಕ್ಟ್ರು ಎಲ್ಲೋ ಇದ್ದರು, ಕರೆದು ಹುಡುಕಿ ಮಾಡ್ಕೊಂಡಾದ್ಮೇಲೆ ಡಾಕ್ಟ್ರು ನೋಡಿಬಿಟ್ಟು 8 ಗಂಟೆಗೆ ಇನ್ನೂ 15 ನಿಮಿಷ ಇತ್ತು, ನೋಡಿ ದೊಡ್ಡ ಅಪಾಯ ಆಗಿದೆ ಚಂದ್ರು, ಕಣ್ಣು ಕಷ್ಟ ಇದೆ, ನಾನು ಪ್ರಯತ್ನ ಮಾಡ್ತೀನಿ, ಕಣ್ಣು ಕೊಡ್ತೀನೋ ಇಲ್ವೋ, ಕಣ್ಣಿನ ಶೇಪ್ ಬೇಕಾದ್ರೆ ಕೊಡ್ಬೋದು ನಾನು, ಅಷ್ಟು ರೆಟಿನಾ ಡ್ಯಾಮೇಜ್ ಆಗಿಬಿಟ್ಟಿದೆ. ಸರಿ ಸರ್, ಹಂಗಾರೆ ಏನು ಮಾಡಬೇಕು? ಇಮಿಡಿಯೇಟ್ ಆಪ್ರೇಷನ್ ಮಾಡಬೇಕಾಯ್ತಪ್ಪ ಅಡ್ಮಿಟ್. ಮಾಡಿಬಿಡಿ ಸರ್ ಅಂದೆ. ನಿಮ್ಮ ಮನೆಯವ್ರನ್ನ ನನಗೆ ಕರೆಸ್ಬಿಡಿ ಅಂದರು. ಇಲ್ಲ ಸರ್ ಬೇಡ, ಇವತ್ತು ಕರ್ಸೋಕ್ಕಾಗಲ್ಲ. ಯಾಕೆ ಇಲ್ವಾ? ಇಲ್ಲ, ಹೆಂಡ್ತಿ ಇದ್ದಾರೆ. ಬೇಡ ಸರ್ ಅಂದೆ. ಅವಳು ಹುಟ್ಟಿದ ಹಬ್ಬ ಮತ್ತು ಮನೆಗೆ ಒಂದು 25 ಜನ ಊಟಕ್ಕೆ ಬಂದಿದ್ದಾರೆ. ಹೌದಾ? ನಮ್ಮಲ್ಲಿ ಆಗ ಕಾರುಗಳೆಲ್ಲ ಹಿಂಗೆಲ್ಲ ಇರಲಿಲ್ಲ, ಸರ್ರಂತ ಎಲ್ಲರೂ ಬರೋಕ್ಕೆ. ಈ ವಿಷಯ ಹೇಳಿದ ತಕ್ಷಣ 30 ಜನ ಊಟ ಬಿಟ್ಟು ಇಲ್ಲಿಗೆ ಬರ್ತಾರೆ. ಇಲ್ಲಿ ಬಂದವ್ರು ಏನು ಮಾಡ್ತಾರೆ? ಅಳ್ತಾರೆ. ಅಳೋದ್ರಿಂದ ನನ್ನ ಕಾಯಿಲೆ ವಾಸಿ ಆಗುತ್ತಾ? ದುಃಖ ಮಾಡೋದಿಲ್ಲ. ನಾನು ನೀವು ಬಿಟ್ಟರೆ ಇನ್ಯಾರೂ ಇಲ್ಲಿ ಯಾರೂ ಹೆಲ್ಪ್ ಮಾಡಲ್ಲ ನಮಗೆ. ಸೊ ದೊಡ್ಡಣ್ಣ ಕೈಲಿ ಸೈನ್ ಹಾಕಿಸ್ತೀನಿ, ನೀವು ಮಾಡಿ. ಜೀವಕ್ಕೆ ಭಯ ಇಲ್ವಲ್ಲ ಅಂದೆ. ಜೀವದ ಪ್ರಶ್ನೆ ಅಲ್ಲಪ್ಪ, ನಮ್ಮ ರೂಲ್ಸ್, ಅದು ಮೆಡಿಕಲ್ ರೂಲ್ಸ್ ಎಲ್ಲ ಹಂಗಿದೆ. ಬಟ್ ಇಲ್ಲ ಸರ್, ಮಾಡೋದು ನಾನು ಕರ್ಸೋದು ಬೇಡ ಅಂತೀನಿ, ಮಾಡಿ ಸರ್. ನೀನೇನು ಮನುಷ್ಯನೇ ಅಂತ ಬೈದು ಡಾಕ್ಟ್ರು, ಓಕೆ ವಿಲ್ ಪವರ್ ಇದೆಯಲ್ಲ ನಿನಗೆ ಅಂದ್ಬಿಟ್ಟು ಆಪ್ರೇಷನಿಗೆ ಕರ್ಕೊಂಡು 3 hours ಆಪ್ರೇಷನ್ ಆಗೋಯ್ತು. ದೊಡ್ಡಣ್ಣ ನಿನಗೇನು ಹೇಳಿದೆ, ಫೋನ್ ಮಾಡಿ ಧೂಳು ಬಿದ್ದುಬಿಟ್ಟದೆ ಅಂತ ಹೇಳಿ ಬರೋಕ್ಕಾಗಲ್ಲ, ನೀವು ಊಟ ಮಾಡ್ಕೊಳ್ಳಿ ಅಂತ ನನ್ನ ಕೈಗೆ ಕೊಡಿ ಅಂತ ಅಲ್ಲೇ ಆಪ್ರೇಷನ್ ಥಿಯೇಟ್ರಲ್ಲೇ ಫೋನ್ ಮಾಡಿಸಿ ಹೇಳಿದೆ ಅವರಿಗೆ. ಲ್ಯಾಂಡ್ಲೈನು ಅವಾಗೆಲ್ಲ. ಅವರು ಬೈಕೊಂಡವರು, ಇವ್ರು ಯಾವತ್ತೂ ಹಿಂಗೆ ಕೈ ಕೊಡ್ತಾರೆ, ಮಾಮೂಲಿ ಬೈಯೋದು. ಅವ್ರು ಊಟ ಮಾಡ್ಕೊಂಡಿದ್ದಾರೆ, ಸಂಭ್ರಮ ಆಚರಿಸ್ಕೊಂಡ್ಬಿಟ್ಟಿದ್ದಾರೆ. ಇದು ಕತೆ ಗೊತ್ತಿಲ್ಲ. ಅದು ಬಂದೇ ಇಲ್ಲ ಅಂದಮೇಲೆ ಏನೋ ಟೆನ್ಷನ್ ಆಗಿದೆ. ಆಮೇಲೆ ಬೆಳಗಿನ ಜಾವ 5:30-6 ಗಂಟೆನಲ್ಲಿ ನಾನು ನಮ್ಮ ದೊಡ್ಡಣ್ಣ ಮತ್ತು ಇನ್ಯಾರನ್ನೋ ಕಳಿಸ್ದೆ, ಹೋಗಿ ಕರ್ಕೊಂಬೋಗಿ ಇವಾಗ. ಇವ್ರು ಪೂರ್ತಿ ಹೊಲಿದ್ಬಿಟ್ಟು ಆಪ್ರೇಷನ್ ಮಾಡಿ ಪ್ಯಾಕ್ ಮಾಡಿಬಿಟ್ಟು ಮಲಗಿಸ್ಬಿಟ್ಟಿದ್ರು. ಬಂದು ಆವತ್ತು ಮಾಡಿದ್ದು ಅದೇನೇ. ಅವಾಗ ಅಳೋದು ಬಿಟ್ಟು ಪಾಪ ಅವ್ರೇನು ಮಾಡಿ, ನಾನು ಹೇಳಿದೆ, ನೀವು ನರ್ಸು ಡಾಕ್ಟ್ರು ಬಿಟ್ಟು ನೀವೇನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಆ ಧೈರ್ಯ ತೊಗೊಂಡೆ.
ನಿಮ್ಮ ಸಂಭ್ರಮನೂ ಆಯ್ತಲ್ಲ ಆಗಿದೆ ಅದು ಬೈದು ಕೂತ್ಕೊಂಡ್ರು. ಅದೇ ನನ್ನ ಹೆಂಡತಿ ರಿವರ್ಸ್ ಹೆಂಗೆ ನೀವು ಇದು ಘಟನೆಗಳು ಉಪಯೋಗ ಆಗ್ತವೆ ಅಂತ, ಇದು ಒಂದು ಭಾವನಾತ್ಮಕವೇ. ಅಮೇರಿಕದಲ್ಲಿ ನಾನು ಮತ್ತೆ ಇತ್ತೀಚೆಗೆ ಒಂದು 6-7 ವರ್ಷದಲ್ಲಿ ಅಮೇರಿಕದಲ್ಲಿ ನಾಟಕ ಆಡಕ್ಕೆ ಹೋದೆ, ಮುಖ್ಯಮಂತ್ರಿ ನಾಟಕ ತಗೊಂಡು ಫುಲ್ ಖುಷಿಯಾಗಿ ಆಟಕ ಆಡಬೇಕು. ಅದು ರಾತ್ರಿ ಆಗಲು ಬೇರೆ ಬೇರೆ ಅಲ್ವಲ್ಲ, ಇಲ್ಲಿ ರಾತ್ರಿ ಆದಾಗ ಅಲ್ಲಿ ಬೆಳಗ್ಗೆ. ಇಲ್ಲಿ ರಾತ್ರಿ ಟೈಮ್ನಲ್ಲಿ ನನ್ನ ಹೆಂಡತಿಗೆ ಗಿಡ್ಡಿನೆಸ್ ಬಂದು ನರ್ವ್ಸ್ ಡ್ಯಾಮೇಜ್ ಆಗಿ ಗಿಡ್ಡಿನೆಸ್ ಬಂದು ಬಿದ್ದು ಮೂಗು ಹೊಡ್ಕೊಂಡ್ಬಿಟ್ಟು ಮತ್ತು ಅನ್ಕಾನ್ಷಿಯಸ್ ಆಗಿಬಿಟ್ಟಿದ್ದಾರೆ. 1 ಅವರ್ ಆದಮೇಲೆ ಕಾನ್ಷಿಯಸ್ ಆದಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋರೆ. ನಮ್ಮ ಸೊಸೆನೂ ಮತ್ತು ಮಗ ಇವರೆಲ್ಲ ಅಪ್ಪಾಜಿಗೆ ತಿಳಿಸೋಣ ಅರ್ಜೆಂಟ್ ಹಿಂಗೆ ಆಗೋಗಿದೆ ಅಂತ ಅವ್ರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ನಾನು ಅಮೇರಿಕದಲ್ಲಿದ್ದೀನಿ. ಆಕೆ ಹೇಳ್ಬೇಡ ಅವ್ರಿಗೆ ಸಾಯಂಕಾಲ ನಾಟಕ ಇದೆ, ತೊಂದರೆ ಆಗುತ್ತೆ ಅವ್ರಿಗೆ, ಹೇಳ್ಬೇಡ ಅವ್ರು ಭಯ ಬಿದ್ದು, ಯಾಕೆ ಇಲ್ಲಮ್ಮ ಹೇಳಬೇಡಿ, ಅವ್ನು ನಾಟಕ ಕೆಡೋದು ಬೇಡ, ಜನ ಚಪ್ಪಾಳೆ ಹೊಡಿತಾರಲ್ಲಿ. ಅವತ್ತು ನನಗೂ ಹಂಗೆ ಆಗಿತ್ತು, ಜೀವಕ್ಕೇನು ಭಯ ಇಲ್ಲವಲ್ಲ ಅಂತ ಆಕೆ ಒಂದು ಹೇಳಿದೆ. ನಾನು ಅವತ್ತು ಸಾಯಂಕಾಲ ನಾಟಕ, ಇವ್ರು ಸಾಯಂಕಾಲ ತನಕ ಆಸ್ಪತ್ರೆಯಿಂದ ಎಲ್ಲ ಮುಗಿಸ್ಕೊಂಡು ಅಡ್ಮಿಟ್ ಆಗಿದ್ದಾರೆ. ರಾತ್ರಿ ನಾಟಕ ಆದಮೇಲೆ ನನಗೆ ಹೇಳ್ತಾರೆ, ನಾನು ಬೈತಾ ಇದ್ದೀನಿ ಆ ಕಡೆಯಿಂದ. ಹೇಳಿದ್ರು, ನೀವು ಮಾಡಿದ ಕೆಲಸನೇ ನಾನು ಮಾಡಿದ್ದೀನಿ ಅಷ್ಟೇ, ನಾಟಕ ಆಯಿತಾ ಚೆನ್ನಾಗಿದ್ರು ಆಯಿತು. ಆ್ಯಕ್ಚುಲಿ ಅವ್ರು ಏನಾದ್ರು ಹೇಳಿದರೆ ನಾಟಕ ಮಾಡೋಕ್ಕಾಗ್ತಿರ್ಲಿಲ್ಲ ನನಗೆ. ಮತ್ತು ಕಷ್ಟನ ಸುಲಭನಾಗಿ ತಗೋಬೇಕು. ಆಮೇಲೆ ಕಷ್ಟನ ಹಂಚಕ್ಕೆ ಹೋಗಬಾರ್ದು ನನ್ನ ಲೆಕ್ಕದಲ್ಲಿ ಅನವಶ್ಯಕವಾಗಿ. ನೀವೆಲ್ಲರೂ ಚೆನ್ನಾಗಿದ್ದೀರ, ನನ್ನ ಕಷ್ಟನ ಪರಿಹಾರ ಮಾಡೋಕ್ಕೆ ಸಾಧ್ಯ ಇರೋದಿಲ್ಲ ಎಕ್ಸೆಪ್ಟ್ ದುಡ್ಡೋ ಸಹಾಯ ಮಾಡೋದು ಬಿಟ್ಟರೆ ನೀವು ಅಲ್ವಾ, ಅಥವಾ ನಿಮಗೆ ಗೊತ್ತಿರೋ ಡಾಕ್ಟ್ರಿಗೋ ಇನ್ಯಾರಿಗೂ ಇನ್ಫ್ಲೂಯೆನ್ಸ್ ಮಾಡೋದು ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ. ಅದನ್ನು ನಾವೇ ಬಗೆಹರಿಸ್ಕೊಬೇಕು, ನಾವು ನನ್ನ ಕುಟುಂಬ. ಸರ್, ಬದುಕನ್ನ ಪ್ರೀತಿಸ್ತಾ ಸಾಗಿದ್ರೆ ಬದುಕು ನಮ್ಮನ್ನ ಪ್ರೀತಿ ಮಾಡುತ್ತೆ. ಸೋಲನ್ನ ನಗ್ತಾ ನಗ್ತಾ ಸ್ವಾಗತ ಮಾಡಿದ್ರೆ ಗೆಲುವು ನಮ್ಮನ್ನ ಸ್ವಾಗತ ಮಾಡುತ್ತೆ ಅಂತ ಹೇಳ್ತಾರೆ. ನಿಮ್ಮ ಪ್ರಕಾರ ಗೆಲುವು ಅಂದರೆ ಏನು ಸರ್? ಏನು ಮಾಡ್ತೀವೋ ಕೆಲಸವನ್ನು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡಿ ಅದಕ್ಕೆ ನನಗೆ ಏನು ಆಸೆ ಪಟ್ಟಿದ್ದು ಆ ಥರದಲ್ಲೇ ಆಗೋಯ್ತು ಅಂದರೆ ಅದೇ ಗೆಲುವು. ಅದಾಗಲಿಲ್ಲ ಅಂದರೆ ಅದಕ್ಕೆ ನಾನು ಎದೆಗುಂದಬೇಕಾದಿಲ್ಲ. ಸಂತೋಷ ಅಂದರೆ ನಾನು ಆಗದೇ ಇರೋ ಕೆಲಸನ ಕೈಗೆ ತೊಗೊಂಡು ತಪ್ಪು ಮಾಡಿದೆ ಅಂತ ನನಗನ್ಸಿರ್ಬೇಕು ಅಷ್ಟೇ. ಆಗೋ ಕೆಲಸಕ್ಕೆ ಕೈಗೆ ಹಾಕೋಣ, ಆಗದೇ ಇರೋ ಕೆಲಸಕ್ಕೆ ತೊಗೋಬಾರ್ದು. ಆದರೆ ಗೆಲುವು ಎಲ್ಲದರಲ್ಲೂ ಗೆಲುವು ಆಗಲೇಬೇಕು ಅಂತ ಏನಿಲ್ಲ, ಪ್ರಯತ್ನ. ಆ ಪ್ರಯತ್ನದಲ್ಲಿ ನನ್ನ ವೀಕ್ನೆಸ್ ಇರ್ಬೋದು, ಅಥವಾ ಅಗಾಧವಾದ ಕೆಲಸವನ್ನು ತಗೊಂಡು ನಾನು ಪ್ರಯತ್ನ ಮಾಡಿ ನನ್ನ ಕೈಲಿ ಆಗಲ್ಲ ಅನ್ನೋದನ್ನ ತೊಗೊಂಡಿರ್ಬೋದು. ನಾನು ಅದೇ ದುಃಖ ಪಡಬೇಕಾದ್ರೆ ಇನ್ನೊಂದು ಸತಿ ಪ್ರಯತ್ನ ಮಾಡೋಣ, ಒಂದೇ ಸತಿ ಅಂತೇನು. ಆಮೇಲೆ ಸೋಲು ಗೆಲುವಿನ ಮೆಟ್ಲು ಅಂತಲೂ ಹೇಳ್ತಾರೆ. ಸೋತ ತಕ್ಷಣಕ್ಕೆ ಯಾಕೆ ಹೆದರ್ಕೋಬೇಕಾಗಿದೆ ಅಲ್ವರೇ? ಈಗ ಎಷ್ಟೋ ಜನಕ್ಕೆ ಸೋತ ತಕ್ಷಣ ಜಿಗುಪ್ಸೆ ಮಾಡ್ಕೊಂಡ್ಬಿಡ್ತಾರೆ, ದುಃಖ ಮಾಡ್ತಾರೆ. ಪರೀಕ್ಷೆಯಲ್ಲಿ ಮಕ್ಕಳುಗಳು ಅಷ್ಟೇನೆ ಡಿಪ್ರೆಷನ್ಗೆ ಹೋಗೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದು ಇದರಿಂದಲೇ. ಅದಾಗಬೇಕಾದಿಲ್ಲ. ಹುಟ್ಟಿಸಿದ ದೇವರು ಹುಲ್ಲಾಕ್ಸ್ದೇ ಇರ್ತಾನೆ ಅನ್ನೋ ಥರದಲ್ಲಿ ನಮಗೇನೋ ಒಂದು ಬದುಕಿದೆ. ಇದು ಆಗಲಿಲ್ವ ನಮ್ಮ ಕೈಲಿ, ನನ್ನ ಕೈಲಾಗಿಲ್ಲ, ಅವನ್ಯಾರನ್ನೋ ನೋಡಿ ಯಾಕೆ ದುಃಖ ಪಡ್ತೀಯ, ಇನ್ನೇನು ಹಾಕ್ಬೋದು. ನಾನು ಹಂಗಾರೆ ಒಂದು ಕೆತ್ತನೆ ಕೆಲಸ ಮಾಡೋದು, ವಿಗ್ರಹ ಮಾಡಿದ್ರೆ ಅದು ಅವನ ಕೈಲಾಗಲ್ಲ, ನೀವು ಅದರಲ್ಲೇ ದೊಡ್ಡ ಹೆಸರು ಮಾಡ್ಬೋದಲ್ವ. ಆ ಲೆಕ್ಕಕ್ಕೆ ನಾವು ಹೋಗಬೇಕು, ಅದನ್ನು ಹಿಮ್ಮೆಟ್ಟಬಾರ್ದು. ಸೋಲು ಗೆಲುವಿನ ಮೆಟ್ಲು ಸೋಲ್ತು. ಆದರೆ ಮಾಡಿದ್ದೇ ಮಾಡೋದಕ್ಕೆ ಪ್ರಯತ್ನ ಮಾಡೋಕ್ಕೂ ಹೋಗ್ಬಾರ್ದು. ಅದಾಗಲ್ಲ ಅಂತ ಅಂದಾಗ ನೆಕ್ಸ್ಟ್ ಹುಡುಕೋಬೇಕಾಗಿ ಬರುತ್ತೆ. ಆ ಹುಡುಕೋದ್ರ ಬಗ್ಗೆ ನಿಮ್ಗೆ ಪ್ರಜ್ಞೆ ಇರಬೇಕಾಗತ್ತೆ. ನನಗೆ ಆಗಲ್ಲಪ್ಪ, ಈಗ ಕುಂಬಾರ ಮಡಿಕೆ ಮಾಡ್ತಾನೆ, ಆ ಮಡಿಕೆ ಮಾಡೋಕ್ಕೆ ನಾನು ಓದಿ ಆಗಲ್ಲ, ಮಡಿಕೆ ಬಿಟ್ಬಿಡೋಣ, ನಾನೇನು ಮಾಡ್ಬೋದು, ಇದು ಮಾಡ್ಬೋದು, ಇದಾಗತ್ತೆ. ಓಕೆ, ಆ ಥರ. ಸರ್, ರಾಜಕೀಯ ಬದುಕಿಗೂ ರಂಗಭೂಮಿ ಸಿನಿಮಾ ಬದುಕಿಗೂ ಏನು ವ್ಯತ್ಯಾಸ? ಈ ಹೊತ್ತಿನ ರಾಜಕೀಯ ಸನ್ನಿವೇಶವನ್ನು ನೀವು ಹೇಗೆ ನೋಡ್ತೀರಾ? ರಾಜಕೀಯ ಬದುಕಿಗೂ ಸಿನಿಮಾ ಬದುಕಿಗೂ ಅಥವಾ ರಂಗಭೂಮಿಯ ಬದುಕಿಗೂ ಪರಿಸ್ಥಿತಿನ ಇದ್ರ ಜೊತೆಲಿ ಇನ್ನೊಂದು ಸರಿ ನಿಮ್ಮ ನಿಜವಾದ ಬದುಕಿಗೂ ಅಂತ ಅಂದ್ಬಿಟ್ಟು. ನಿಜವಾದ ಬದುಕೆ ಬದುಕು. ಇವೆಲ್ಲವೂ ಆಕಸ್ಮಿಕ, ಅನಿವಾರ್ಯ ಸಂದರ್ಭಕ್ಕೆ ಬಂದಿದ್ದಾವೆ. ಇದು ನಂದಲ್ಲ, ಪಡ್ಕೊಂಡು ಬಂದಿಲ್ಲ, ಹುಟ್ಟಿದಾಗ ನಾನೇನು ಬರ್ಕೊಂಡು ಬಂದಿಲ್ಲ ನಾನೇನು. ಈಗ ಇತ್ತೀಚೆಗೆ ಜಾತಿಗಳಾಗಿ ಹೋಗಿದೆಯಲ್ಲ, ನಾನು ಇಂಥ ಜಾತಿಲು, ಅದು ಜಾತಿ ನಾವೇ ಮಾಡ್ಕೊಂಡಿರೋದ. ಹಂಗೇನೆ ಇದೂ ಕೂಡ ಏನು ಬಂದಾದಮೇಲೆ ಯಾವುದು ಸಲಿ ಅನ್ನಿಸ್ತದೆ ನಾವು ಹೋಗ್ತೇವೆ. ರಾಜಕೀಯ ಇದು ನನ್ನ ವೈಯಕ್ತಿಕದ್ದಲ್ಲ, ಅದು ಸಾರ್ವಜನಿಕರ ಹಿತಾಸಕ್ತಿಗೆ ಇರಬೇಕಾದ ಕೆಲಸ. ಅದು ರಾಜಕಾರಣ ಮಾಡ್ತಕ್ಕಂಥದ್ದೆಂದು ಸೇವೆ ಅಂತ ಅಂದ್ರೇನು? ಪ್ರಜಾಸೇವೆ ಅಂತಂದ್ರೆ ಅವ್ರಿಗೆ ಗುಲಾಮರಾಗಿ ನಾವು ಕೆಲಸ ಮಾಡಬೇಕು. ದಟ್ ಈಸ್ ರಾಜಕಾರಣ ನನ್ನ ಲೆಕ್ಕದಲ್ಲಿ. ಇವತ್ತು ರಾಜಕಾರಣ ವೃತ್ತಿ ಆಗೋಗ್ಬಿಟ್ಟಿದೆ. ವೃತ್ತಿ ಹೋಗಿ ಎಲ್ಲಿ ಹೋಗಿದೆ? ವ್ಯಾಪಾರೀಕರಣ ಆಗೋಗಿದೆ, ಶೋಷಣೆಗೆ ಒಳಗಾಗೋಗಿದ್ದಾವೆ, ಜಗಳಗಳೇ ಆಗ್ತಾವೆ, ಯುದ್ಧಗಳೇ ಆಗ್ತಾ ಇದ್ದಾವೆ. ಹಾಗಾಗಿ ರಾಜಕಾರಣ ಬದುಕಿಗೋಸ್ಕರ ರಾಜಕಾರಣ ಮಾಡಬಾರ್ದು. ಬದುಕಿಗೆ ನೀನು ಈಗ MLA ಆಗ್ತೀಯ ಅಂತ ಅದು ವೃತ್ತಿ ಅಲ್ಲ, ಅದು
ಮೇಷ್ಟ್ರಾಗ್ತೀರಾ ನೀವು, ಆಕಾಶವಾಣಿಯಲ್ಲಿ ಅನೌನ್ಸರ್ ಆಗಿದ್ದೀರಾ, ಅದು ತಿಂಗಳಿಗೆ ಇಷ್ಟು ಸಂಬಳ ಅಂತ ಕೊಡ್ತಾರೆ, ನಿಮ್ಗೆ ಇದಕ್ಕಾಗುತ್ತೆ, ಅದಕ್ಕೆ ಅರ್ಥ ಆ ಕೆಲಸ ಮಾಡೋದಕ್ಕೆ, ನಿಮ್ದು ಹೊರಗಡೆ ಕೆಲಸ ಮಾಡೋಕ್ಕಲ್ಲ ಅದಿರೋದು. ಇಲ್ಲಿ ರಾಜಕಾರಣ ಅನ್ನೋದು ಹೆಂಗಿದ್ರೆ ಉಚಿತವಾದ ಸೇವೆ, ಜನಸೇವೆ ಮಾಡಬೇಕು ಅಂದರೆ ಜನಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಏನೋ ಒಂದು ಸಂವಿಧಾನ ಇದೆ, ಕಾನೂನಿದೆ, ಕಟ್ಲೆ ಇದೆ, ಅದು ರೆಡೀಲ್ ಮಾಡಬೇಕಾದ್ರು ಇವತ್ತು ಅದು ಉಳ್ಕೊಂಡಿದೆ ರಾಜಕಾರಣ. ಈ ರಂಗಭೂಮಿ ಅಂತಕ್ಕಂಥದ್ದು ಮನರಂಜನೆಯ ಮಾಧ್ಯಮ. ಎಲ್ಲರ ಕೈಲೂ ರಂಗಭೂಮಿ ಮಾಡೋಕ್ಕಾಗದೇ ಇರ್ಬೋದು, ಅದೇ ಎಲ್ಲೆಲ್ಲೋ ಏನೇನೋ ಮಾಡೋಕ್ಕಾಗದವ್ರು ಇದ್ರಲ್ಲಿ ಬರ್ತಿರ್ವಿ ಅಂತೀವಲ್ಲ. ಹಾಗೆ ನಮ್ಗೆ ಯಾರಿಗೋ ಕೆಲವ್ರಿಗೆ ರಂಗಭೂಮಿ ಸಿಕ್ಕಿದ್ದಾಗ ಮನೋರಂಜನೆ ಮೂಲ ಬರೀ ಮನೋರಂಜನೆ, ಸಾಮಾಜಿಕ ಚಿಂತನೆಯೂ ಇರಬೇಕು, ಸಾಮಾಜಿಕ ಕಳಕಳಿಯೂ ಇರಬೇಕು. ಬರೀ ಮನೋರಂಜನೆ ಯೂಸ್ಲೆಸ್, ಪ್ರಯೋಜನ ಇಲ್ಲ. ಅದರೊಳಗಡೆ ತುರುಕಬೇಕು, ನೋಡೋರಿಗೆ ಆಸಕ್ತಿ ಮೂಡೋಕ್ಕೋಸ್ಕರ ಮನೋರಂಜನೆ ಇರಬೇಕು. ಮನೋರಂಜನೆ ಅಶ್ಲೀಲವಾಗಿರಬಾರ್ದು, ಅಸಹ್ಯವಾಗಿರ್ಬೋದು, ಆರೋಗ್ಯಕರವಾಗಿರ್ಬೋದು. ಮನೋರಂಜನೆ ಯಾಕೆ ಅಂದರೆ ನೋಡೋಕ್ಕೆ ಬರ್ತಕ್ಕಂಥವ್ರಿಗೆ ಮನೇಲೇ ಕಷ್ಟ ಇರುತ್ತೆ, ಮನೆಯಲ್ಲೇ ಸಮಸ್ಯೆಗಳಿರ್ತದೆ, ಮರೆಯೋಕ್ಕೋಸ್ಕರ ಬರ್ತದೆ, ಕಾಲಹರ ಅದು ಮುಂದೂಡೋಕ್ಕೋಸ್ಕರ ಬರ್ತದೆ. ಆಗ ನೀವು ಮನೋರಂಜನೆ ಜೊತೆಲಿ ಮತ್ತೊಂದು ಅರಿವನ್ನು ಮೂಡಿಸ್ಬೇಕು, ಅವನಿಗಿರೋ ಸಮಸ್ಯೆನೇ ಹೇಳಿಬೇಕಾದ್ರೆ ರಿಲೇಟ್ ಆಗ್ಬೋದು ನಾನು ಮಾಡೋ ಒಂದು ಪಾತ್ರದಲ್ಲಿ. ಅದು ರಂಗಭೂಮಿ. ಸಿನಿಮಾ ಜಗತ್ತು ಬದುಕಿಗೋಸ್ಕರ ಮಾಡ್ತೀವಿ, ಅದು ಆ್ಯಕ್ಚುಲಿ ಟೆಕ್ನಿಕಲ್ ಮೀಡಿಯಾ, ನಮ್ಮದು ಅಲ್ಲ. ಅದು ಯಾರೋ ಇನ್ನೊಬ್ಬರು ಬರೀತಾರೆ, ಇನ್ನೊಬ್ಬರು ಮಾಡ್ತಾರೆ, ಅದು ಮಾಡೋವಾಗ ನಮ್ಮದು ಜವಾಬ್ದಾರಿ ಇದೆ. ಸಿನಿಮಾನು ಕೂಡ ಭಾಳಷ್ಟು ಸಾರ್ವಜನಿಕರು ನೋಡ್ತಕ್ಕಂಥ ಒಂದು ಮಾಧ್ಯಮ. ಆದ್ದರಿಂದ ಏಕಕಾಲಕ್ಕೆ ಸಲೀಸಾಗಿ ವಿಚಾರವನ್ನು ತಿಳಿಸೋಕ್ಕೆ ಸಾಧ್ಯ ಇರೋದರಿಂದ ಅದು ಬಹಳ ಪ್ರಮುಖವಾದ ಅಂಗ. ಅದು ಸೋಲ್ತಾ ಇದೆ ಇವತ್ತಿನ ದಿವಸ ಅಂತ ನನಗೆ. ಕರ್ಣನಿಗೆ ಕವಚ ಹೇಗಿತ್ತೋ ಹಾಗೆ ನಿಮ್ಮ ಹೆಸರಿಗೆ ಮುಖ್ಯಮಂತ್ರಿ ಅನ್ನೋ ಒಂದು ಹೆಸರು ಶಾಶ್ವತವಾಗಿ ಬಂದ್ಬಿಟ್ಟಿದೆ. ಹೇಗನ್ಸುತ್ತೆ ಸರ್ ಇದ್ರ ಬಗ್ಗೆ? ಅದ್ರ ಬಗ್ಗೆ ನನಗೇನು ಬರಬೇಕು ಅಂತ ನಾನು ಆಸೆ ಪಟ್ಟವನು ಅಲ್ಲ, ಅಟ್ಟಿಸ್ಕೊಂಡು ಹೋದವನು ಅಲ್ಲ. ಯಾವುದೋ ಒಂದು ಕಾರಣದಲ್ಲಿ ನಾಟಕ ಮಾಡ್ತಿರ್ಬೇಕಾದ್ರೆ ವಿಚಿತ್ರ ಮತ್ತು ಅದ್ಭುತ, ಆಶ್ಚರ್ಯ ಮತ್ತು ಅದ್ಭುತ ಅಂತೀವಲ್ಲ, ಆ ನಾಟಕದ ಸ್ಕ್ರಿಪ್ಟು ನಮ್ಮ ಕೈಗೆ ಸಿಕ್ಕಿ ನಮ್ಮ ತಂಡಕ್ಕೆ ನಾವು ಪಾತ್ರ ಮಾಡಬೇಕು ಅಂತ ಅಲ್ಲ, ನಾಟಕ ಮಾಡಬೇಕು ಅಂತ ಹೋದಾಗ ಅದನ್ನು ಹಿಂದಿಯಿಂದ ಟ್ರಾನ್ಸ್ಲೇಟ್ ಮಾಡ್ಕೊಂಡು ತಂದಂಥ ವ್ಯಕ್ತಿ ಲೋಹಿತಾಶ್ವ ಅಂತ. ಲೋಹಿತಾಶ್ವ ನಟ, ಸಿನಿಮಾ ನಟ ಮತ್ತು ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದು ನನ್ನ ಗುರುಗಳು ಕೂಡ. ಅವರು ತಂದಾಗ ಅದನ್ನು ಓದ್ದು, ಸಾಮಾನ್ಯವಾಗಿ ನಾಟಕದಲ್ಲಿ ಹಾಡಿರ್ತದೆ, ಸಂಗೀತ ಇರ್ತದೆ, ಜನಪದ ಇರ್ತದೆ, ನೃತ್ಯ, ಮನೋರಂಜನೆಗೆ. ಬರೀ ಮಾತಿನ ನಾಟಕ, ಮಾಸ್ಟರ್ ಹಿರಣ್ಣಯ್ಯನವ್ರ ನಾಟಕ ಮಾತ್ರ ಸಂತೋಷ ಅಷ್ಟೇ, ಎಲ್ಲ ನಾಟಕ ಹಂಗೆ ಆಡೋಕ್ಕಾಗೋದಿಲ್ಲ. ಆ ಥರ ನೋಡಲ್ಲ. ಇದು ಬರೀ ಮಾತು, ಒಂದು ರಾಜಕೀಯ ಬೇರೆ ಇದೆ. ಆ್ಯಂಡ್ ಬಹುತೇಕ ಮನೆಗಳಲ್ಲಿ ರಾಜಕಾರಣದ ಗಂಧ ಇರೋರು ಒಬ್ಬರೋ ಇಬ್ಬರು ಇರ್ತಾರೆ, ಮಿಕ್ಕಿನಾದವ್ರಿಗೆಲ್ಲ ರಾಜಕೀಯದ್ದು ವಾಕ್ಯಗಳೇ ಅರ್ಥವಾಗಲ್ಲ. ಈ ನಾಟಕ ಮಾಡೋದು ಬೇಡ ಅಂತಿದ್ದಾಗ ಲೋಹಿತಾಶ್ವರ್ ಇಲ್ಲ ಮಾಡೋಣ ಅಂತ ಆಟ ಆಡಿದಾಗ ಆಯ್ತು ಕಮಿಟ್ ಆಗ್ತೀವಿ, ನೀನು ಮಾಡೋದಾದರೆ ನಾವು ಮಾಡ್ತೀವಿ, ನಾವ್ಯಾರೂ ಮಾಡೋಕ್ಕಾಗಲ್ಲ ಇದು ಅಂದರೆ ನಮಗೆ ಅರ್ಥನೇ ಆಗ್ತಿರಲಿಲ್ಲ, ನಾಟಕದ ತಿರುಳು ಗೊತ್ತಿರಲಿಲ್ಲ. ಅವಾಗ ನಾನು ರಾಜಕಾರಣಿನೂ ಅಲ್ಲ. ಹಾಗೆ ಮಾಡ್ಬೇಕಾದ್ರೆ ಅವ್ರು ಮಾಡಿದ್ರು. ಅದು ಪೂರ ಕತೆ ದೊಡ್ಡದಿದೆ ಅಂತ ಹೇಳ್ತೀನಿ. ಅವ್ರು ಮಾಡ್ತಾ ಇನ್ನೊಂದು 5-6 ದಿವಸ ನಾಟಕ ಇದೆ ಅಂತ ಅನ್ನೋವಾಗ ನಾನು ಅವರು ಒಂದೇ ರೂಮ್ನಲ್ಲಿದ್ದು ಪ್ರಾಕ್ಟೀಸ್ ಮಾಡ್ತಿದ್ದೆ. ನಾನು ಡೈರೆಕ್ಟ್ರು, ರಾಜಾರಾಮು ನಾನು, ಅವರು ಮುಖ್ಯಮಂತ್ರಿ ಪಾತ್ರಧಾರಿ. ಆ ಪಾತ್ರ ಮಾಡ್ತಿರ್ಬೇಕಾದ್ರೆ ಜ್ವರ ಬಂತಿಬ್ರಿಗೂ. ಅವರು ತುಮಕೂರಿಂದ ಬಂದು ಹೋಗೋರು. ಆಮೇಲೆ ಜ್ವರ ಬಂದಾಗ ಡಾಕ್ಟ್ರ್ ಹತ್ರ ಇಬ್ಬರು ಹೋದು, ನನಗೆ ಮಾಮೂಲಿ ವೈರಲ್ ಇನ್ಫೆಕ್ಷನ್ ಏನಾಗಿದೆ, ಅವ್ರಿಗೆ ಟೈಫಾಯ್ಡ್ ಆಗ್ಬಿಟ್ಟಿತ್ತು. ಸೊ 4 days ನಾಟಕದಲ್ಲಿ ಮಾಡೋಕ್ಕೆ ಆಗಲ್ಲ ಅಂದರು ಡಾಕ್ಟ್ರು. ಇನ್ನೂ ಉಲ್ಬಣ ಆಗುತ್ತಿದ್ದು, ನೀವು ಕೂತ್ಕೊಳ್ಳೋಕ್ಕೂ ಆಗಲ್ಲ, ಚಳಿ ಜ್ವರ ಎಲ್ಲ ಬರುತ್ತೆ, ನಾಟಕ ನಿಲ್ಲಿಸ್ಬೋಣ ಬಿಡಿಯಪ್ಪ. ನಿಲ್ಲಿಸ್ತೀವಿ ಅಂತ ನಾವು ಅಂದಾಗ ಆತ ಪಾಪ ಬೇಡ ನಿಲ್ಲಿಸೋದು ಬೇಡಿ, ಯಾರಾದರೂ ತೂಗಿಸ್ಬಿಡಿ ಈಗ ನಾಟಕ ಮಾಡಿ, ಆಮೇಲೆ ನಾನು ಮಾಡ್ಕೊತೀನಿ. ಅದು 8 ಶೋ ಹಾಕ್ಬಿಟ್ಟಿದ್ದೀವಿ ರವೀಂದ್ರ ಕಲಾಕ್ಷೇತ್ರದಲ್ಲಿ, ಸಂಸಾ ಕಲಾವಿದರಲ್ಲಿ. ಹಂಗೆ ನಾಟಕ ಮಾಡಿ ಆ ನಾಟಕನ ಕಂಡೀಷನ್ನಲ್ಲಿ ನಾನು ಒಪ್ಕೊಂಡು, ಯಾರೂ ಮಾಡೋಕ್ಕಾಗಲ್ಲ ಅಂದರೂ ನಾನು ಮಾಡ್ತೀನಿ, ನನಗೆ ಅನುಕೂಲ ಆದಂಗೆ ಮಾಡ್ತೀನಿ ಹೊರತು ಇದರಲ್ಲಿ ಇದ್ದಂಗೆ ಮಾಡೋಕ್ಕಾಗೋದಿಲ್ಲ ಡೈಲಾಗ್ಗಳು ಅಂತ ಅಂದಾಗ ಅದು ರಾಜಿಯಾಗಿ ಆ ಥರ ಮಾಡಿದೆ. ಅದು ಕ್ಲಿಕ್ ಆಗ್ಬಿಡ್ತು. ಗಂಭೀರವಾದ ನಾಟಕ ಹೋಗಿ ಹಾಸ್ಯ ನಾಟಕ ಆಗೋಯ್ತು. ಹಾಸ್ಯ ನಾಟಕ ಪ್ರಚಾರ ಆಗೋಯ್ತು. ಹಾಗಾತ ನಾನು ಮಾಡಲ್ಲ, ಆ ನಾಟಕವನ್ನು ಕೆಡಿಸಿದ್ದೀಯಾ ಅಂತ ಬೈದ ಬೇರೆ ನನ್ನ. ಆದರೆ ಕೆಡಿಸಿದ್ರು ಕೂಡ ಜನಪ್ರಿಯ ಮಾಡಿದ್ಯಾ, ನೀನೇ ಮಾಡ್ಕೊ. ಹಂಗಾಗದು ಬಂತು. ಅದು ಯಾಕೆ ಮುಖ್ಯಮಂತ್ರಿನೂ ಕಾಯಂ ಆಗೋಯ್ತು ಹೆಸರು ಅಂದರೆ, ಆ ನಾಟಕ ಮಾಡ್ತಿರ್ಬೇಕಾದ್ರೆ 4-5 ಜನ ಚಂದ್ರುದಿರಿದ್ರು ಥಿಯೇಟ್ರ್ನಲ್ಲಿ. ತಬಲಾ ಚಂದ್ರು, ಮೈಕೋ ಚಂದ್ರು, ಕೈ ಚಂದ್ರು, ನಾನೊಬ್ಬ ಚಂದ್ರು ಅಂತ ಪಾತ್ರ. ಅವ್ರನ್ನ ಗುರ್ತಿಡಿಬೇಕು ಬೇರೆ ಬೇರೆ ತಂಡದಲ್ಲಿ. ಪತ್ರಿಕೆಯವ್ರು ಬರೀಬೇಕಾದ್ರೆ ಏನಾಗ್ತಿತ್ತು, ಅವ್ರಿಗೊಂದೇನೋ ರೆಕಗ್ನಿಷನ್ ಹೇಳ್ಬೇಕು. ಮುಖ್ಯಮಂತ್ರಿ ಪಾತ್ರಧಾರಿ ಮುಖ್ಯಮಂತ್ರಿ ಚಂದ್ರು, ಮುಖ್ಯಮಂತ್ರಿ ಪಾತ್ರದಲ್ಲಿ ಚಂದ್ರು ಅವರ ಪಾತ್ರ. ಹಾಗೆ ಬರಿತದ ಮುಖ್ಯಮಂತ್ರಿ ನಾಟಕದ ಚಂದ್ರು ಅಂತ ಬರಿತಿದ್ರು. ಅದು ಅಷ್ಟುದ್ದ ಸ್ಪೇಸ್ ಆಗುತ್ತೆ ಅಂದರೆ ಮುಖ್ಯಮಂತ್ರಿಗೆ ಇನ್ವೈಟೆಡ್ ಕಾಮದಲ್ಲಿ ಚಂದ್ರು ಅಂತ ಹಾಕ್ಬಿಟ್ರು. ಅದಾಗ ಅದು ಕಿತ್ತಾಕ್ಬಿಟ್ಟು ಮುಖ್ಯಮಂತ್ರಿ ಚಂದ್ರು ಅಂತ ಬರೆದ್ಬಿಟ್ರು. ಅದು ಹಂಗೆ ಆಗಿ ಜನ ಇದಾಗೋಯ್ತು. ಅಂತಿಮವಾಗಿ ಅದು ಏನಾಗೋಯ್ತು ಅಂದರೆ ಯಾರೂ ಅಬ್ಜೆಕ್ಟ್ ಮಾಡಲಿಲ್ಲ. ಸದನದಲ್ಲಿ ನಾನು MLA ಆಗಿಬಿಟ್ಟೆ. ಆಮೇಲೆ ಅಲ್ಲೂ ಕೂಡ ಅದೃಷ್ಟವಶಾತೋ ದುರಾದೃಷ್ಟವಶಾತೋ ಮುಖ್ಯಮಂತ್ರಿ ಚಂದ್ರು ಅಂತಲೇ ನನಗೆ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ರು. ಕಾರಣ ಅಂದರೆ ವೋಟರ್ ಲಿಸ್ಟ್ನಲ್ಲಿ ನಾನು ವೋಟಿಂಗ್ ನಿಲ್ಲಬೇಕಾದ್ರೆ ಚಂದ್ರಶೇಖರ್ ಅಂತ ನಿಲ್ಲಬೇಕಾಗಿತ್ತು. ಚಂದ್ರಶೇಖರ್ ನನ್ನ ಹೆಸರು.
ನಾನು ವೋಟರ್ ಲಿಸ್ಟ್ ತಗೊಂಡು ಹೋಗ್ಬೇಕಾಯ್ತು ನಾಮಿನೇಷನ್ ಹಾಕೋಕ್ಕೆ. ಅಷ್ಟೊತ್ತಿಗೆ ಚುನಾವಣೆ ಡಿಕ್ಲೇರ್ ಆಗಿಬಿಟ್ಟಿತ್ತು. ಹೋದರೆ ಅವರು ಮುಖ್ಯಮಂತ್ರಿ ಚಂದ್ರು ಅಂತ ಬರ್ಕೊಟ್ರು, ಸೀರಿಯಲ್ ನಂಬರ್ಸೋ ಇಂಥದ್ದೊಂದು ಕ್ಷೇತ್ರ ಅಂತ. ನಾನು ಹೇಳಿದಿಲ್ಲ ಸರ್, ನನ್ನ ಹೆಸರು ಅದಲ್ಲ, ನಾನು ಚಂದ್ರಶೇಖರ್ ಅಂತ. ಸರ್, ಒಂದು ಸರಿ ಚುನಾವಣೆ ಎಲೆಕ್ಷನ್ ಕಮಿಷನ್ ಡಿಕ್ಲೇರ್ ಆದಮೇಲೆ ಪ್ರಿಂಟ್ ಏನಾಗಿರ್ತದೆ ಆ ಹೆಸರು ಬಿಟ್ಟು ಬೇರೆ ಏನು ಕೊಡೋಂಗಿಲ್ಲ. ಸರ್ಕಾರದ ಪ್ರಿಂಟ್ ಆಗಿರೋದೇ ಮುಖ್ಯಮಂತ್ರಿ ಚಂದ್ರು. ಸರ್ಕಾರದವರೇ ಪ್ರಿಂಟ್ ಮಾಡೋ, ನೀವೇ ಹೋಗಿ ಸರ್, ನಿಮ್ಮ ಪಾಡಿಗೆ ನಿಂತ್ಕೊ ಹೋಗಿ ಅಂತ. ಇಲ್ಲಿ ಬಂದು ಕೇಳಿದಾಗ ನಾನು ಇದು ಹೆಂಗ್ರಿ ತಂದ್ರೆ ಅಂದರೆ ಇದಕ್ಕೆ ವೋಟರ್ ಲಿಸ್ಟ್ನಲ್ಲಿ ಇದ್ಮೇಲೆ ನಾವೇನು ಮಾಡಿ, ಅದು ದೊಡ್ಡ ಕೇಸು ಆಯಿತು. ಮುಖ್ಯಮಂತ್ರಿ ಹೆಸರಿನಲ್ಲಿ ಇವ್ನು ಗೆದ್ದುಬಿಟ್ಟಿದ್ದಾನೆ ಅಂತ ವಿರೋಧ ಪಕ್ಷದವ್ರು ಗಲಾಟೆ ಮಾಡಿದ್ರು. ಸದನದಲ್ಲಿಗಳಾಯಿತು. ಸರ್ಟಿಫಿಕೇಟು ನನಗೆ MLA ಕೊಟ್ಟಿದ್ದೆ, ಪ್ರಮಾಣ ವಚನ ಮುಖ್ಯಮಂತ್ರಿ ಚಂದ್ರು ಅಂತಲ್ಲೇ ನೀನೆ. ಆಮೇಲೆ ಏನಾಯ್ತು, ಸದನದಲ್ಲಿ ಗಲಾಟೆ ಆಯಿತು. ನಾಣಯ್ಯನವರು ಅಂತ ಇದ್ದರು ಒಬ್ಬರು ಲಾಯರು, ದೊಡ್ಡ ಲಾಯರು. ಅವರು ಒಂದೇ ಒಂದು ರಾಜ್ಯದಲ್ಲಿ ಇಬ್ಬರು ಮುಖ್ಯಮಂತ್ರಿಗಳು ಹೇಗಿರೋಕ್ಕೆ ಸಾಧ್ಯ, ಸಂವಿಧಾನಕ್ಕೆ ವಿರೋಧವಾಗಿದೆ ಅಂತ ದೊಡ್ಡ ಗಲಾಟೆ ಮಾಡಿದ್ರು. ಸತ್ಯನೂ ಕೂಡ ಅದು, ಇಬ್ಬರು ಇರೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಅದು ಇದು ಚುನಾವಣೆಯಾಗಿ ಎಷ್ಟೋ ದಿವಸ ಆದಮೇಲೆ ಇದು ಹೆಸರು ಅಲ್ಲೇ ಪ್ರಚಲಿತ ಆಗೋಗ್ಬಿಟ್ಟಿದ್ದೀನಿ ನಾನು, MLCನೂ ಆಗೋಗಿದ್ದೀನಿ. ಅವಾಗ ಗಲಾಟೆ ಮಾಡಿದ JH ಪಟೇಲರು ಮುಖ್ಯಮಂತ್ರಿಗಳಾಗಿದ್ದರು ಆ ಟೈಮ್ನಲ್ಲಿ. ನಾನು ಭಾರತೀಯ ಜನತಾ ಪಾರ್ಟಿಯಿಂದ MLA. ಸೊ ನನ್ನ ಲೆಟರ್ಗಳೆಲ್ಲನೂ ಮುಖ್ಯಮಂತ್ರಿ ಚಂದ್ರು MLA ಅಂತಲೇ ಬರ್ತಿದ್ದು. ಅದು ಅಬ್ಜೆಕ್ಷನ್ ಆದ ತಕ್ಷಣ ದೊಡ್ಡ ಡಿಸ್ಕಷನ್ ಆಯಿತು. ಆಗ ಪಟೇಲ್ರು ಎದ್ದು ನಿಂತ್ಕೊಂಡು ನಾನು ಉತ್ತರ ಕೊಡ್ತೀನಿ ಬಿಡಿ ಅಂದರು. ನಾನು ಜನಪ್ರಿಯ ಮುಖ್ಯಮಂತ್ರಿ ಚಂದ್ರು ಆಗಿದ್ದಾನೆ, ಪತ್ರಿಕೆಯಲ್ಲೂ ಬರೀತಿದ್ದಾರೆ, ಪತ್ರಿಕೆಯವರು ಬರ್ತಿದ್ದಾರೆ. ಈಗ ಇಲ್ಲಿ ಮುಖ್ಯಮಂತ್ರಿ ಯಾರು ಸದನದಲ್ಲಿ ಅಂದರು. ಸರ್ ನೀವೇ ಅಂತ. ನಾನು ತಾನೆ ಅಬ್ಜೆಕ್ಷನ್ ಮಾಡಿದ್ರೆ ನಾನು ಮಾಡಬೇಕು, ನೀವೆಲ್ಲ ಯಾಕೆ ಮಾಡ್ತೀರಾ? ಹೀಗೆ ಹೇಳಿದ್ರು. ಎಂಥ ಅದ್ಭುತವಾದ ನಾಲೆಡ್ಜ್ ಅವ್ರಿಗೆ ಅದು. ನೀವು ಯಾಕೆ ಮಾಡ್ತೀರಾ? ನನಗೆ ಆನಂದ ಇದೆ, ನಾನು ಮಾಜಿ ಆಗ್ತೀನಿ, ಅವನಾಗಲ್ಲ ಬಿಡಿ, ನೀವು ಯಾಕೆ ಸಂತೋಷ ಪಡಿ, ನಿಮ್ಮಲ್ಲಿ ಯಾರೂ ಮಾಜಿ ಆಗಕ್ಕೆ ಮುಖ್ಯಮಂತ್ರಿನ ಆಗಕ್ಕೆ ಸಾಧ್ಯ ಇಲ್ಲ. ಕಲ್ಮಣ್ಕರ್ ಸಾಹೇಬ್ರು ಸ್ಪೀಕರ್ ಇದ್ದರು, ಅವ್ರು ಡಿಕ್ಲೇರ್ ಮಾಡೋದು ಹೇಳಿ ಗೆಜೆಟ್ ನೋಟಿಫೈ ಮಾಡಿಸ್ಬಿಡಿ ಸರ್ ಇವ್ರದ್ದು, ಇದೇ ಹೆಸರಿನ ಮೇಲೆ, ನಿನ್ನ ಹೆಸರಿನ ಮೇಲೆ ಮುಖ್ಯ. ಯಾರಾದರೂ ಚಂದ್ರು ಅಂತ ಕರೆದ್ರೆ ತಿರುಗಬೇಡ ನೀನು, ನಾನೇ ನಿನ್ನನ್ನು ಮುಖ್ಯಮಂತ್ರಿ ಚಂದ್ರು ಅಂತ ಕರಿತೀನಿ, ಇವ್ರದ್ದೇನು ಕತೆ ಅಂತ ಶಾಶ್ವತವಾಗಿ ಮುಖ್ಯಮಂತ್ರಿ ಬಂತ. ಇದು ದೊಡ್ಡ ಕತೆ ಆಗಿ ಕೋರ್ಟ್ಗೆ ಹೋಗಿ ಏನೇನೋ ಆಗಿ ಈಗ ಪರ್ಮನೆಂಟ್ ಎಲ್ಲ ಕಡೆ ಚೇಂಜ್ ಮಾಡಿಸ್ಕೊಂಡಿದ್ದಾಯ್ತು ನನ್ನ ಹೆಸರನ್ನ. ಈಗ ಅದು ಹೊರಟಾಯ್ತು. ತಾವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಂಥ ಸಮಯದಲ್ಲಿ ಹಲವಾರು ಕನ್ನಡ ಪರ ಯೋಜನೆಗಳನ್ನ ಜಾರಿಗೆ ತಂದಿದ್ರಿ. ಅದರಲ್ಲಿ ಕನ್ನಡದ ಹಲವು ಮೊದಲುಗಳನ್ನು ಒಳಗೊಂಡಂಥ ಒಂದು ಕಿರು ಹೊತ್ತಿಗೆಯನ್ನು ಪ್ರಕಟಿಸಿದ್ರಿ. ಜೊತೆಗೆ SSLC ಹಾಗೂ PUCನಲ್ಲಿ ಅತ್ಯಂತ ಹೆಚ್ಚಿನ ಮಾರ್ಕ್ಸ್, ಅದರಲ್ಲೂ ಕನ್ನಡದಲ್ಲಿ ಹೆಚ್ಚಿನ ಅಂಕವನ್ನು ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕೊಡುವಂಥ ಒಂದು ಯೋಜನೆ ಕೂಡ ಜಾರಿಗೆ ತಂದ್ರಿ. ಈ ಬಗ್ಗೆ ಹೇಳಿ ಸರ್, ಇನ್ನೆಷ್ಟು ಯೋಜನೆ? ನನಗೆ ಚೆನ್ನಾಗಿ ಅನ್ನ ಕೊಡ್ತು ಸಿನಿಮಾ ಜಗತ್ತು, ರಂಗಭೂಮಿಯಲ್ಲಿ ಹೆಸರು ಮಾಡಿದೆ, MLAನೂ ಆಗಿಬಿಟ್ಟೆ. ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಾಗ ಹೆಚ್ಚು ಕೆಲಸ ಮಾಡೋದಕ್ಕೆ ಸಿಕ್ತು. ಅದು ಹೆಚ್ಚು ಕಡಿಮೆ ಭಾಳ ಜನಕ್ಕೆ ಅರ್ಥ ಆಗೋದಿಲ್ಲ, ಯಾವ ಮಂತ್ರಿಗೂ ಇಲ್ಲದೇ ಇರೋಷ್ಟು ಪವರ್ ಇದೆ ಅಂತ ಇತ್ತು. ಎಕ್ಸೆಪ್ಟ್ ಶಿಕ್ಷೆ ಕೊಡೋದು ಬಿಟ್ಟರೆ ಮಿಕ್ಕಿದ ಎಲ್ಲವೂ ಪವರ್. ಯಾಕೆಂತಾರೆ ಎಲ್ಲ ಇಲಾಖೆಗೂ ಅವ್ರವ್ರ ಇಲಾಖೆನಲ್ಲಿ ಮಾತ್ರ ಮಂತ್ರಿ, ಚೀಫ್ ಮಿನಿಸ್ಟ್ರನ್ನ ಬಿಟ್ಟರೆ. ಬಟ್ ಚೀಫ್ ಮಿನಿಸ್ಟ್ರ್ ಬಿಟ್ಟರೆ ಎಲ್ಲ ಇಲಾಖೆಗೂ ಭೇಟಿ ಕೊಟ್ಟು ಇನ್ಸ್ಪೆಕ್ಷನ್ ಮಾಡೋಕ್ಕೆ ಸಾಧ್ಯ ಇದ್ದಿದ್ದು ನನ್ನೊಬ್ಬನಿಗೆ ನಿನ್ನೆ. ಅದು ಕ್ಯಾಬಿನೆಟ್ ರ್ಯಾಂಕ್ ಕೂಡ. ಆಮೇಲೆ ಯಾರನ್ನು ಬೇಕಾದ್ರೂ CM ಬೈಯೋಕ್ಕಾಗ್ತಿತ್ತೋ ಇಲ್ವೋ, ನಾನು ಬೈಬೋದಾಗಿತ್ತು ಕನ್ನಡ ವಿರೋಧಿಗಳಾಗಿದ್ದರೆ. ಆದರೆ ಒಂದೇ ಒಂದೇನಪ್ಪ ಅಂದರೆ ಅಲ್ಲಿ ಹಲ್ಲಿಲ್ದ ಆ ಥರ ಇದ್ದೆ ನಾನು. ಆದರೆ ಅದನ್ನು ಮುಚ್ಕೊಂಡು ಬೇಜಾನ್ ಗಲಾಟೆ ಮಾಡ್ತಿದ್ದೆ. ಅದೊಂದು ತೃಪ್ತಿ ಸಿಗ್ತಿತ್ತು, ಕನ್ನಡದ್ದೇನೋ ಒಂದು ಕೆಲಸ ಮಾಡ್ತಿದ್ದೆಲ್ಲ ಅಂತ. ಅದು ಮೊದಲೇ ನನಗೆ ಇಂಗ್ಲೀಷ್ ಬರ್ತಿಲ್ಲ ಅನ್ನೋ ಒಂದು ಸಿಟ್ಟಿತ್ತಲ್ಲ, ಅದ್ರ ಮೇಲೆ ಕನ್ನಡದ ಮೇಲೆ ಅಪಾರವಾದ ಪ್ರೀತಿ ಬೇರೆ ಬಂತು. ಹಂಗಂತ ಏನು ಯಾವ ಭಾಷೆನೂ ದ್ವೇಷ ಮಾಡಲ್ಲ. ಅದಾದಮೇಲೆ ಅವಾಗ ಅನ್ನಿಸ್ತು, ಅದರಲ್ಲೂ ಆ ಬೈಲ ಎಲ್ಲ ತೆಗೆದು ನೋಡಿದಾಗ ಹಿಂದೆ ಕೂತಿದ್ದವರೆಲ್ಲನೂ ಅಕಾಡೆಮಿಕಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದರು. ಆದರೆ ಪ್ರಾಕ್ಟಿಕಲಾಗಿ ಏನಾದರೂ ಮಾಡಬೇಕಲ್ಲ ಅಂತ ಪ್ರತಿಯೊಂದು ತಿಂಗಳು ಒಂದೊಂದು ಇಲಾಖೆ, ಒಂದೊಂದು ಸೆಂಟ್ರಲ್ ಗೌರ್ಮೆಂಟ್ ಇಲಾಖೆ ಎಲ್ಲಿ ಕನ್ನಡ ವಿರೋಧ ಇತ್ತು ಅಲ್ಲೆಲ್ಲ ನುಗ್ಗಿ ಗಲಾಟೆ ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ಈ ಅಧಿಕಾರವನ್ನು ಉಪಯೋಗಿಸಿ ಶಿಕ್ಷೆ ಕೊಡ್ಸೋಕ್ಕಾಗದಿದ್ರು ಬೈದು ವಾತಾವರಣ ನಿರ್ಮಾಣ ಮಾಡಿದೆ. ಇಲ್ಲಿ ಕಲಿದ್ದೆ ಇದ್ರಿಗೆ ತೊಂದರೆ ಮಾಡ್ತಾರಂತೆ. ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟ್ಗೆ ಹೋದೆ, ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಕನ್ನಡದ ಬೋರ್ಡ್ಗಳು ಹಾಕ್ಸೋಕ್ಕೆ ಶುರು ಮಾಡಿದೆ, ಎಲ್ಲ ಮಾಡೋಕ್ಕೆ ಶುರು ಮಾಡಿದೆ. ಅದು ತೃಪ್ತಿ. ಆಮೇಲೆ ಒಂದು ಅನ್ನಿಸ್ತು, ಇದಕ್ಕಿಂತ ಹೆಚ್ಚು ಅರ್ಥಪೂರ್ಣವಾಗಿ ಶಿಕ್ಷಣದಲ್ಲಿ ಒಂದು ಕ್ರಾಂತಿ ಮಾಡಬೇಕು ಅನ್ನಿಸ್ತು. ಏನು ಅಂತ ಕೂತು ನಾವೆಲ್ಲ ನನ್ನ ಇದ್ದಿದ್ದ ಟೀಮು ಚೆನ್ನಾಗಿತ್ತು. ಏನಂದರೆ ಇದು ಮಕ್ಕಳು ಇವಾಗ ಕೀಳಿರಿಮೆ ಯಾಕಿದೆ ಅಂದರೆ ಇಂಗ್ಲೀಷು ಕಷ್ಟ ಅನ್ನೋದೊಂದು ಭಯ. ತಂದೆ ತಾಯಿದಿರಿಗೂ ಮಕ್ಕಳು ಇಂಗ್ಲೀಷ್ ಕಲ್ತರು ಮಾತ್ರ ನನ್ನ ಮಕ್ಕಳಿಗೆ ಅಮೆರಿಕ ಹೋಗ್ಬೋದು, ಇಂಗ್ಲೆಂಡ್ಗೆ ಹೋಗ್ಬೋದು ಅಂತಿದೆ. ಭಾಷೆ ಜ್ಞಾನ ಕಲಿಯೋದಕ್ಕೆ ಮುಖ್ಯ ಅಲ್ಲ, ಭಾಷೆ ವ್ಯವಹಾರಕ್ಕೋಸ್ಕರ ಮುಖ್ಯ. ತಮ್ಮ ಭಾಷೆ ಭಾಳ ಇಂಪಾರ್ಟೆಂಟ್ ಅಂತ ಯೋಚನೆ ಮಾಡಿ ಎಲ್ಲಿ ಕೀಳಿರಿಮೆ ಹೋಗಬೇಕು ಅಂತ, ಇದೆಲ್ಲ ಕಾನ್ವೆಂಟ್ ಸ್ಕೂಲ್ಗಳು, ಪ್ರೈವೇಟ್ ಸ್ಕೂಲ್ಗಳಲ್ಲೇ ಜಾಸ್ತಿ ಇದ್ದಿದ್ದು ಕೀಳಿರಿಮೆ. ಅದಕ್ಕೆ ಏನು ಮಾಡಿದೆ, ಪ್ರತಿ ತಾಲೂಕಿನಲ್ಲೂ ತಂದೆ ತಾಯಿದ್ರು ಮಕ್ಕಳನ್ನ ಕನ್ನಡ ಶಾಲೆಗೆ ಸೇರಿಸಲಿ ಅಂತ ಪ್ರತಿ ತಾಲೂಕಿನಲ್ಲೂ 3
ಹೈಯೆಸ್ಟ್ ಕನ್ನಡದಲ್ಲಿ ಕನ್ನಡ ಮೀಡಿಯಮ್ನಲ್ಲಿ ಪಾಸಾಗಿರೋ ಹೈಯೆಸ್ಟ್ ಮಾರ್ಕ್ಸ್ನವ್ರನ್ನ ಹುಡುಕಿ ದುಡ್ಡು ಕೊಡೋಕ್ಕೆ ಶುರು ಮಾಡಿದೆ. ದುಡ್ಡು ಅಂದರೆ ಸ್ಯಾಂಕ್ಷನ್ ಮಾಡಿಸ್ದೆ. 10,000, 8,000, 6,000 ಕ್ಯಾಶು, ಊಟ ತಿಂಡಿ, ತಂದೆ ತಾಯಿದನ್ನು ಕರೆಸಿ ಔತಣ ಕೊಟ್ಟು ಒಬ್ಬಟ್ಟಿನ ಊಟ ಹಾಕಿಸಿ ಅವರಿಗೆ ಡಿಕ್ಷನರಿ ಕನ್ನಡ ಮತ್ತು ಇಂಗ್ಲೀಷ್ ಮತ್ತು ಕನ್ನಡ, ಪೆನ್ನು, ಒಂದು ಕನ್ನಡದ ವಾಚು, ಕನ್ನಡ ಅಂಕಿ ಇರ್ತಕ್ಕಂಥದ್ದು ವಾಚೆಲ್ಲ ಮಾಡಿಸ್ಬಿಟ್ಟು ಅನೌನ್ಸ್ ಮಾಡಿಸ್ದೆ. ಪ್ರತಿ ತಾಲೂಕು ಯಾಕೆ ಮಾಡಿದೆ ಅಂದರೆ ಉಡುಪಿ ಅಂತ ತಾಲೂಕಿನಲ್ಲಿ 80% ಜಾಸ್ತಿ ತಗೊಂಡ್ಬಿಡ್ತಾರೆ ಮಾರ್ಕ್ಸು. ಪಕ್ಕದಲ್ಲಿ ಯಾವುದೋ ಒಂದು ಪುತ್ತೂರಿನಲ್ಲಿ 60 ತೆಗಿತಾರೆ. ನಮ್ಮೂರು ನೆಲಮಂಗಲದಲ್ಲಿ 35 ಕೊನೆ ಎಷ್ಟು ಇರ್ತದೆ. ಅಂದರೆ ನಾಲೆಡ್ಜ್ ಇಲ್ಲ ಅಂತಲ್ಲ, ಫೆಸಿಲಿಟೀಸ್ ಇಲ್ಲ ಅವರಿಗೆ, ಸೌಲಭ್ಯ ಇಲ್ಲದೆ ಇರೋದ್ರಿಂದ ಮಾರ್ಕ್ಸ್ ತೆಗೆದಿಲ್ವೇ ಹೊರತು ಅಲ್ಲಿ ಕಂಪ್ಯೂಟರ್ನ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಯಾವುದೋ ಒಂದು ಭಾಳ ಫಾರ್ವರ್ಡ್ ಆಗಿರೋ ಬೆಂಗಳೂರಿನಂಥ ಸರ್ಕಾರಿ ಅಲ್ಲಿ ನಮ್ಮವ್ನಿಗೆ ಅದಕ್ಕೆ ನಾನು ಅದು ಸಪ್ರೇಟೇ ಮಾಡಿಬಿಟ್ಟು 3 ಅದು ಮಾಡಿದ್ದು 6,000ಕ್ಕಿಂತ ಹೆಚ್ಚು ವರ್ಷ ಕೊಟ್ಟು ಒಂದು 6 ವರ್ಷ ಮಾಡಿದ ಮೇಲೆ ಅದಕ್ಕೊಂದು ವಾತಾವರಣ ನಿರ್ಮಾಣ ಆಯಿತು. ಆಮೇಲೆ ಏನಾಯಿತು ಗೊತ್ತಿಲ್ಲ. ಅದಕ್ಕೆ ಅದನ್ನು ತಂದೆ SSLC PUCಯಲ್ಲಿ 3 ಮಾರ್ಕ್ಸ್ ತೆಗೆದಂಥವ್ರಿಗೆ ಅದನ್ನು ಕೊಡೋದ್ರಿಂದ ಅವ್ರಿಗೆ ಬೆನಿಫಿಟ್ಟು ಕೊಡೋದು. ಇದನ್ನು ಎಕ್ಸ್ಟೆಂಡ್ ಏನು ಮಾಡಿದೆ ಅಂದರೆ ಹೊರ ರಾಜ್ಯದಲ್ಲೂ ಕನ್ನಡ ಶಾಲೆಗಳಿದ್ದಾವೆ. ತಮಿಳುನಾಡಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಕೇರಳದಲ್ಲಿ, ಅಲ್ಲೂ ಕೂಡ ನಮ್ಮ ಮೈನಾರಿಟಿ ಕಮ್ಯುನಿಟೀಸ್ ತಾನೆ ನಮ್ದು ಅಲ್ಲಿ ಭಾಷೆನಲ್ಲಿ ಅವ್ರಿಗೂ ಕೂಡ ಎಷ್ಟು ತೊಗೊಂಡವ್ರಿಗೆ ಕೊಟ್ಟೆ. ಆಮೇಲೆ ಯಾರು ಹೊರಗಡೆ ಹೋಗಿ ಕನ್ನಡ MA ಮಾಡ್ತಾರೋ ಅವ್ರಿಗೆ 20,000 ರೂಪಾಯಿ ವರ್ಷಕ್ಕೆ ಊಟ ತಿಂಡಿಗೆ ಅಂತ ಖರ್ಚು ಮಾಡ್ಕೊಳ್ಳಿ ಓದಿ. ಗುಲ್ಬರ್ಗದವನು ಯಾರೋ MA ಮಾಡಬೇಕು ಅಂದರೆ ಬೆಂಗಳೂರಿನಲ್ಲಿ ಬಂದು ಓದೋಕ್ಕಾಗಲ್ಲ, ಹಾಸ್ಟ್ಲು ಇದ್ದಾರೆ. ನೀನು ಹೈದರಾಬಾದ್ ಯೂನಿವರ್ಸಿಟಿನಲ್ಲಿ ಸಿಗುತ್ತೆ ಕನ್ನಡ, ಅಲ್ಲೋಗಿ ಓದು, ತಗೋ 20,000. ಹಾಗೆ ಅವ್ರಿಗೆ ಕೊಟ್ಟೆ. PhD ಮಾಡೋರಿಗೆ ದುಡ್ಡು ಕೊಟ್ಟೆ. ಅದು ಹಂಗೆ ಪದ್ಧತಿ. ಇದನ್ನು ಒಂದು ಉದಾಹರಣೆ ಕೊಟ್ಟೆ. ಇಂಥದ್ದನ್ನು ಯಾವ್ಯಾವ ರೀತಿಯಲ್ಲಿ ಸಾಧ್ಯ. ಫ್ಯಾಕ್ಟ್ರಿಗಳಲ್ಲಿ ಅಲ್ಲಿ ಕನ್ನಡ ಆಮೇಲೆ ಗಡಿ ಭಾಗದಲ್ಲಿ ಕನ್ನಡ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಕನ್ನಡ ಬಾವುಟ ಹಾರಿಸ್ಲಿ ಅಂತ ಕನ್ನಡ ಭವನಗಳನ್ನು ಕಟ್ಟಿಸ್ದೆ ದುಡ್ಡುಗಳು ಖರ್ಚು ಮಾಡಿ. ಕನ್ನಡ ಭವನವನ್ನು ಕಟ್ಟಿಸಿದ್ರೆ ಅಟ್ಲೀಸ್ಟ್ ಆ್ಯಕ್ಟಿವಿಟೀಸ್ ಶುರು ಮಾಡ್ತಾರೆ. ಬೇರೆ ಭಾಷಿಕರು ಅಲ್ಲಿ ಹೆಚ್ಚು ಕೂಗಾಡೋಕ್ಕೆ ಸಾಧ್ಯ ಇಲ್ಲ, ಅವ್ರದ್ದೊಂದು ಶಕ್ತಿ ಇರುತ್ತೆ, ಶಕ್ತಿ ಕೇಂದ್ರ ಆಗಲಿ. ಹೀಗೆ ನಾನಾ ಥರದಲ್ಲಿ ಮಾಡೋಕ್ಕೆ ಅಂದರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ತೃಪ್ತಿಕರವಾದ ಕೆಲಸ ಮಾಡೋಕ್ಕೆ ಸಾಧ್ಯ ಆಯ್ತಮ್ಮ. ಆ ತೃಪ್ತಿ ನನ್ನ ಅದೃಷ್ಟವಶಾತ್ ಯಾವಾಗ ನಾನಿದ್ದ ಅಂತ ಮುಖ್ಯಮಂತ್ರಿಗಳು ಅಷ್ಟು ಜನ 2-3 ಇದ್ದರು ನಾವಿದ್ದಾಗೆಲ್ಲ, ಅವರು ಅಷ್ಟು ಜನ ಬೆಂಬಲ ಕೊಟ್ಟರು. ಯಾವುದೋ ಒಂದು ಸತಿ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಬಿಟ್ಟಿದ್ದೆ. ಹೊಸ ಕಾರ್ ತಗೊಂಡ್ರು ಅವರು, ಹೆಸರುಗಳೆಲ್ಲ ಹೇಳೋದು ಬೇಡಿ. ಹೊಸ ಕಾರ್ ತಗೊಂಡು ನಾನು ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಅಭಿವೃದ್ಧಿ ಅವರೇ ಕೊಟ್ಟಿರತ್ತಾನೆ. ಆ ಕಾರ್ಗೆ ಕನ್ನಡದ ಪ್ಲೇಟ್ ಇಲ್ಲ, ಇಂಗ್ಲೀಷು ಮತ್ತು ಕನ್ನಡದಲ್ಲಿ ಇರಬೇಕಾಯ್ತು. ನಿಮಗೆ ನಾವು ಏನು ಶಿಕ್ಷೆ ಕೊಡ್ಬೋದು ನೀವೇ ತೀರ್ಮಾನ ಮಾಡಿ ಅಂತ ಒಂದು ನೋಟಿಸ್ ಕೊಟ್ಬಿಟ್ಟಿದ್ದೆ. ಏನಾಯ್ತು ಸರ್ ಅದಕ್ಕೆ? ಇಲ್ಲ, ಕರೆಸಿ ಮಾತಾಡಿ ಬೈದರು. ಏನೇನು ಅದು ನಾನು ಹೇಳಿದೆ, ನೀವು ಅಧಿಕಾರ ಕೊಟ್ಟಿರೋದೇನಿದು ಕನ್ನಡ ಅಭಿವೃದ್ಧಿ, ನೀವು ಇದನ್ನು ಮಾಡಿರೋದು ಹೆಂಗೆ ಅಂತದ್ದು ಯಾವ ಅವನು ಮೂರ್ಖ ಅಂತ ಅವ್ನು ಕರೆಸಿ ಅದನ್ನು ಬದಲಾಯಿಸಿ ಖುಷಿಪಟ್ರು. ಅಂದರೆ ಹೇಗಿದ್ದು ಬೇರೆ ವಿಚಾರ, ಕರೆಕ್ಟ್ ನೀನು ಮಾಡಿದ್ದು ಸರಿ ಮಾಡಬೇಕು. ಆಮೇಲೆ ಎಲ್ಲರಿಗೊಂದು ಆದೇಶ ಕಳಿಸಿದ್ರು ಚೀಫ್ ಸೆಕ್ರೆಟರಿಯಿಂದ, ಇಂಗ್ಲೀಷಿನ ಜೊತೆಯಲ್ಲಿ ಕನ್ನಡವೂ ಇರಬೇಕು. ಇವತ್ತು ನೋಡಿ ನೀವು ಸಾಮಾನ್ಯವಾಗಿ ಯಾವುದೇ MLC ಕಾರ್ಯಗಳು ಅದು ಇದು ಸರ್ಕಾರದ್ದು 2 ಬೋರ್ಡು. ಚಿತ್ರರಂಗದಲ್ಲಿ ಉಪಯೋಗಿಸೋ ಭಾಷೆಯ ಪ್ರಯೋಗ, ಭಾಷೆಯ ಅಳಿವು ಉಳಿವಿಗೆ ಎಂಥ ಪಾತ್ರವನ್ನು ಅದು ನಿರ್ವಹಿಸುತ್ತೆ ಅಂತ? ಇಲ್ಲ, ಪಾತ್ರ ನಿಮಗೆ ಚಿತ್ರ ಜಗತ್ತು ಸರಳವಾಗಿ ಸುಲಭವಾಗಿ ಸಾರ್ವಜನಿಕರಿಗೆ ತಲುಪೋ ರೀತಿ ಇರಬೇಕು ಲ್ಯಾಂಗ್ವೇಜ್. ಆಮೇಲೆ ಈಗ ನೋಡಿ ಇತ್ತೀಚಿನ ದಿನಗಳಲ್ಲಿ ಸಂತೋಷ ಪಡಬೇಕಾದ್ದೇನೆಂದರೆ ಕನ್ನಡ ಒಂದೇ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಅಲ್ವರ. ಕನ್ನಡ ಮಾತೃಭಾಷೆ, ತಾಯಿ ಭಾಷೆ, ರಾಜ್ಯ ಭಾಷೆ. ಆದರೆ ವಿಭಿನ್ನತೆ ಇದೆ ಅಲ್ವ. ಮಂಗಳೂರು ಕನ್ನಡನೇ ಬೇರೆ, ಉತ್ತರ ಕರ್ನಾಟಕದ ಕನ್ನಡದ ಬೇರೆ, ಧಾರವಾಡದ ಮಧ್ಯಭಾಗದಲ್ಲಿ ಬೇರೆ, ಕೊಳ್ಳೇಗಾಲ ಮತ್ತು ಈ ಕಡೆ ಬೇರೆ, ಈ ತಮಿಳು ಏರಿಯಾ ಇರ್ತಕ್ಕಂಥದ್ದು ಬೇರೆ. ಬೀದರ್ನಲ್ಲಿ 5 ಭಾಷೆ ಸೇರಿ ಒಂದು ಕನ್ನಡ ಆಗಿದೆ. ಏನಂತಂದರೆ ಮರಾಠಿ, ಉರ್ದು, ಕನ್ನಡ, ತೆಲುಗು ಅಷ್ಟೂ ಸೇರಿಸಿ ಮಾತಾಡ್ತಾರೆ. ಎಲ್ಲವೂ ಕನ್ನಡವೇ. ಭಾಷಾ ದ್ವೇಷಿಗಳಾಗಬಾರ್ದು ನಾವು. ಕಮ್ಯುನಿಕೇಷನ್ ಇಂಪಾರ್ಟೆಂಟ್. ಸಿನಿಮಾದಲ್ಲಿ ಏನಾಗಿತ್ತು ಅಂದರೆ ಇಷ್ಟು ಭಾಳ ವರ್ಷಗಳ ಕಾಲ ಶಾಸ್ತ್ರೀಯ ಭಾಷೆ ಅಂತ ಒಂದಿದೆಯಲ್ಲ, ನಿಮ್ಮ ಪತ್ರಿಕಾ ಮಾಧ್ಯಮದ ಭಾಷೆನೋ ಪುಸ್ತಕದ ಭಾಷೆನೋ ಬರವಣಿಗೆ, ಅದೇ ಭಾಳ ಮುಖ್ಯ ಅನ್ನೋ ಥರ ಸಿನಿಮಾಗಳು ಬರ್ತಿದ್ದು. ಆಮೇಲೆ ಕಾದಂಬರಿ ಕಥೆಗಳು ಅದೇ ಬರ್ತಿದ್ದು. ಈಗ ಇತ್ತೀಚೆಗೆ ನೀವು ಗಮನಿಸ್ಬೋದು ಉತ್ತರ ಕರ್ನಾಟಕದ ಭಾಗದ ಭಾಷೆಯ ಹಾಡುಗಳು. ಆಮೇಲೆ ಮಂಗಳೂರಿಂದಂತೂ ಇತ್ತೀಚೆಗೆ ನಿಮ್ಮ ಕಾಂತಾರಪ್ಪ ಇವೆಲ್ಲ ಪಿಕ್ಚರ್ ಬಂದಮೇಲೆ ಅಲ್ಲಿನ ಪದ್ಧತಿ, ಸಂಸ್ಕೃತಿ, ಅಲ್ಲಿನ ಭಾಷೆ, ಕೊಂಕಣಿ ಮಿಶ್ರಿತ, ತುಳು ಮಿಶ್ರಿತ ಮತ್ತು ಅಲ್ಲಿನ ಸುದೀರ್ಘವಾಗಿ ಕನ್ನಡವನ್ನು ಇವೆಲ್ಲ ಬರ್ತಿರೋದು ನನಗೆ ಒಳ್ಳೆಯದು ಅಂತ ನನ್ನ ಬೆಳವಣಿಗೆ. ಭಾಷಾ ದೃಷ್ಟಿಯಿಂದ ಯಾವ್ಯಾವ ಪ್ರಭೇದಗಳಿದಾವೋ ಕರ್ನಾಟಕ ರಾಜ್ಯದಲ್ಲಿ ಆ ಎಲ್ಲ ಪ್ರಭೇದಗಳನ್ನು ಉಪಯೋಗಿಸ್ಕೊಂಡು ಅಪಹಾಸ್ಯಕ್ಕೆ ಉಪಯೋಗಿಸಬಾರ್ದು. ಅಂದರೆ ಎಲ್ಲೋ ಒಂದು ಕಡೆ ನಾವು ನೀವು ಎಲ್ಲರೂ ಒಪ್ಪಲೇಬೇಕು, ಶಿಷ್ಟ ಭಾಷೆ ಬೇಕೇ ಬೇಕಾಗುತ್ತೆ. ಯಾವುದೋ ಒಂದು ಸ್ಟೈಲ್ ಎಲ್ಲವನ್ನೂ ನಾವು ಎಲ್ಲದರಲ್ಲೂ ಮಾಡೋಕ್ಕಾಗಲ್ಲ. ಈಗ ಅದನ್ನೇ ಆಫೀಸಿಗೆ ಬಂದವ್ರಿಗೆ ಇದರಲ್ಲೂ ಬರ್ಕೊಡಿ ಅದರಲ್ಲೂ ಬರ್ಕೊಡಿ ಅಂದರೆ ಆಗೋದಿಲ್ಲ. ಸುಲಭನಾಗಿ ತಲುಪ್ತಕ್ಕಂಥ ಈ ಶಿಷ್ಟ ಭಾಷೆ ಅಂತ ಏನು ಕರಿತೀವಿ, ಪ್ರಿಂಟ್, ಅದರದ್ದು ನಾವು ಒಪ್ಕೋಬೇಕು. ಸರಿ, ಸಂದರ್ಶನಕ್ಕೋಸ್ಕರ
ನಾನು ನಿಮಗೆ 10 ಬಾರಿ ಕಾಲ್ ಮಾಡಬೇಕಾಗಿ ಬಂತು. ಆಗೆಲ್ಲ ನೀವು ಬಹಳ ಸಂಯಮದಿಂದ ಮಾತಾಡ್ತಾ ಇದ್ರಿ. ಆಗ ನನಗೆ ಅನಿಸಿದ್ದು, ಇಷ್ಟು ಪ್ರಸಿದ್ಧಿ ಪಡೆದಿರುವಂಥ ನಟ, ಜನಪ್ರಿಯ ನಟ, ಎಲ್ಲ ರಂಗಗಳಲ್ಲಿ ತೊಡಗಿಸ್ಕೊಂಡವರು, ರಾಜಕೀಯ ಇರ್ಬೋದು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿದ್ದವರು, ಚಿತ್ರನಟರಾಗಿದ್ದವರು, ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡವರು, ಇಷ್ಟೆಲ್ಲ ಇದ್ದರು. ಯಾವುದೇ ಹಮ್ಮು ಬೆಮ್ಮೆ ಇಲ್ಲದೆ ಡೌನ್ ಟು ಅರ್ತ್ ವ್ಯಕ್ತಿತ್ವದವರಾಗಿ ನಮ್ಮ ಜೊತೆ ನೀವು ಮಾತಾಡಿದ್ರಿ. ಇದೆಲ್ಲ ಹೇಗೆ ಸಾಧ್ಯ ಸರ್? ನನಗೆ ಫೋನ್ ನೀವು ಮಾಡಿದ್ದೀರಾ ಅಂದಾಗ ನನ್ನ ಇಂಪಾರ್ಟೆನ್ಸ್ ನಾವು ಅರ್ಥ ಮಾಡ್ಕೋಬೇಕು. ಏನೋ ಇದೆ, ನನ್ನ ಪ್ರಮುಖವಾದ ವ್ಯಕ್ತಿ ನಾನು ಹುಡುಕ್ತಾ ಇದ್ದಾರೆ, ಕರಿತಿದ್ದಾರೆ, ಅದಾಯಿತು. ಬರೋಕ್ಕಾಗುತ್ತೋ ಬಿಡುತ್ತೋ ಅದು ಎರಡನೇ ಭಾಗ. ನನ್ನ ಟೈಮ್ ಕೊಡೋಕ್ಕಾಗುತ್ತೋ ಕೊಡ್ದೋ ಬಿಡು. ಆದರೆ ನಿಮ್ಮ ಕರೆದಿರೋದಕ್ಕೆ ಗೌರವ ಕೊಡಬೇಕಾದ ಜವಾಬ್ದಾರಿ ನಂದಲ್ವಾ? ಆಮೇಲೆ ನೀವು ನನ್ನನ್ನು ಬೇರೆ ಸ್ಥಾನದಲ್ಲಿ ಇಟ್ಟು ಕರೆಯೋಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ಯಾವುದೋ ಏನೋ ತಿಳ್ಕೊಂಡಿದ್ದಾರೆ, ಅರಿವಿದೆ ಇವ್ರಿಗೆ, ಆ ತೊಂದರೆ ಆದಾಗ ಅದನ್ನು ಸಿಟ್ಟು ಮಾಡ್ಕೊಂಡು ನಾನು ದೊಡ್ಡ ಮನುಷ್ಯ ಇವ್ರನ್ನೆಲ್ಲ ಏನು ಕೇಳೋದು ಅನ್ನತಕ್ಕಂಥದ್ರಲ್ಲಿ ಅರ್ಥ ಇಲ್ಲ. ನೀವು ನನ್ನ ಒಳ್ಳೆಯದಕ್ಕೆ ಮಾಡಿದ್ದೀರಿ ಹೊರತು ಅಥವಾ ಸಮಾಜದ ಒಳ್ಳೆಯದಕ್ಕೆ ಮಾಡಿದ್ದೀರಿ ಹೊರತು ನಿಮ್ಮ ಪರ್ಸನಲ್ ಏನೂ ಇಲ್ವಾ. ಆಗ ನಾನು ಹೆಚ್ಚಿನ ಮುಚ್ಚುಮರ್ಜಿ ವಹಿಸೋದು ಅಗತ್ಯ ಏನಿದೆ ಅಂದರೆ ನಿಮಗೆ ಹರಟಾಗಬಾರ್ದು. ಆಮೇಲೆ ನನ್ನ ಇಕ್ಕಟ್ಟು ಬಿಕ್ಕಟ್ಟುಗಳನ್ನೇ ಎಕ್ಸ್ಪ್ಲೈನ್ ಮಾಡೋಣ ಅವರಿಗೆ. ಇವತ್ತು ಆಗ್ತಾ ಇಲ್ಲಮ್ಮ ಹಿಂಗಿದೆ, ನಾಳೆ ಆಗ್ತಾ ಇಲ್ಲಮ್ಮ ಹಿಂಗಿದೆ, ಹಿಂಗೆ ನಾನೆಲ್ಲೋ ಕೆಮ್ಮು ಕೆಕರಿಸ್ತಾ ಇದ್ದೀನಿ, ಹಿಂಗೆ ಆಗ್ತಾಯಿಲ್ಲ. ಇದನ್ನು ಹೇಳೋಕ್ಕೆ ಏನಾಗಬೇಕಾಗಿದೆ? ಆಗ ಅಟ್ಲೀಸ್ಟ್ ಅವ್ರಿಗೆ ಒಂದು ಕನಿಕರ ಬರುತ್ತೆ, ನಿಧಾನಕ್ಕೆ ಮಾಡೋಣ ಇವ್ರದ್ದು ಅಂತ. ಇಲ್ಲ ನಾನು ಕಟ್ಟೋರ್ವಾಗ ಅವರೇ ಆರೋಗ್ಯ ಸರಿ ಇಲ್ಲ, ಇವು ಮುಂದೆ ಮಾಡಿದಾಗೆಲ್ಲ ಫೋನ್ ಮಾಡೋಕ್ಕಲ್ಲ, ಬೇಡ ಬಿಡಿ ಅಂತಾರೆ. ತಿಮ್ಮನ್ನು ಅದು ಬಾಂಬನ್ನು ಕರ್ಕೊಂಬರ್ತೀರ ಅಲ್ವ ನೀವು? ಅದು ಒಂದು. ಆಮೇಲೆ ಮನುಷ್ಯತ್ವದ ಗುಣ ಅಲ್ವೇ ಅಲ್ಲ ಅದು. ಆಮೇಲೆ ನನ್ನ ನಿನ್ನ ಸಂಬಂಧ ಜಾಸ್ತಿ ಬೆಳೆದ್ರೆ ಏನು ತಪ್ಪಾಗುತ್ತೆ ಅನ್ನತ್ತೆ. ಈಗ ಕೇಳೋ ಪ್ರಶ್ನೆನೇ ಉದ್ಭವ ಆಗಿರೋದು ನನ್ನಿಂದಲೇ ಅಂತ ಅಂದಾಗ ನಾನು ದೊಡ್ಡ ಮನುಷ್ಯ ಆದ್ನಲ್ಲ. ಖಂಡಿತ ನಾವು ಕೃತಜ್ಞರು. ಸಂಬಂಧ ಅನ್ನೋದು ಈ ದೊಡ್ಡ ದೊಡ್ಡ ಮಾತುಗಳಿಂದ ಅದು ಬರೋದಿಲ್ಲ. ಆ್ಯಕ್ಚುಲಿ ಬದಲಾಗಿ ಏನಂದರೆ ಈ ಸಣ್ಣ ಸಣ್ಣ ಈ ಪುಟ್ಟ ಪುಟ್ಟ ಭಾವನೆಗಳಿಂದ ನಾವು ಅದನ್ನು ಅರ್ತ್ಕೋತೀವಿ. ಹಾಗೆಯೇ ಅದು ಗಟ್ಟಿ ಆಗ್ತಾ ಹೋಗುತ್ತೆ ಜೀವನದಲ್ಲಿ. ನಿಮ್ಮ ಸಹಕಲಾವಿದರ ಒಟ್ಟಿಗಿನ ಸಂಬಂಧ ಹೇಗಿತ್ತು ಸರ್? ಇದು ಗುಂಡಪ್ಪನವ್ರದ್ದೊಂದು ಕವನ ಜ್ಞಾಪಕ ಬರುತ್ತೆ. ಹಕ್ಕಿಯೊಳಗೆ ಅನ್ನವನ್ನು ಮೊದಲಾರು ಕಂಡವರು, ಅಕ್ಕರೆಗೆ ಮೊದಲಿಗನದಾರು, ಲೆಕ್ಕವಿರಿಸಿಲ್ಲ ನಿನ್ನಾದಿ ಬಂಧುಗಳ, ದಕ್ಕುವುದ ದಶೆ ನಿನಗೆ ಮಂಕುತಿಮ್ಮ. ಸರ್, ನನ್ನ ಜೊತೆಲಿರೋ 25 ಜನದಲ್ಲಿ ಇನ್ನು 5 ವರ್ಷಕ್ಕೆ ಯಾರ್ಯಾರು ಏನಾಗ್ತಾರೋ ನನಗೆ ಗೊತ್ತಿಲ್ಲ. ಯಾಕೆಂದರೆ ಯಾರು ಗೊತ್ತಿಲ್ಲ, ಮೊದಲು ಯಾರಿಗೆ ಆಗ್ತಾನೆ, ಎರಡನೇವನ್ನ ಏನಾಗ್ತಾನೆ, ಏನೂ ಗೊತ್ತಿರೋದಿಲ್ಲ ಇದಕ್ಕೆ. ಅದನ್ನು ನಾವು ಅರ್ಥ ಮಾಡ್ಕೊಂಡು ನನ್ನ ಲಭ್ಯವನ್ನು ನಾನು ಅರ್ಥ ಮಾಡ್ಕೋಬೇಕು. ನಾನು ಅದೇ ಹೇಳಿದ್ನಲ್ಲ, ಇವತ್ತಿನ ದಿವಸ ನನ್ನ 5-6 ಫೀಲ್ಡ್ ಇದ್ದಾವೆ. ನಾನು ಪ್ರಾರಂಭ ಮಾಡಿದ್ದು ನನ್ನ ಕೆಲಸ ಬೆಂಗಳೂರು ಯೂನಿವರ್ಸಿಟಿ ಗುಮಾಸ್ತ, ಆ ಸಂಬಂಧ ಇದೆ. ನಾಟಕಕ್ಕೆ ಬಂದೆ, ಟಿ ವಿಗೆ ಬಂದೆ, ಟಿ ವಿಯಿಂದ ಸಿನಿಮಾಕ್ಕೆ ಬಂದೆ, ಸಿನಿಮಾಯಿಂದ ಹೋರಾಟಕ್ಕೆ ಬಂದೆ, ಹೋರಾಟಕ್ಕಿಂತ ಕನ್ನಡದ ಕೆಲಸಕ್ಕೆ ಹೋದೆ, ಅದಾದಮೇಲೆ ರೈತರು ಮತ್ತು ಬೇರೆ ಬೇರೆ ಹೋರಾಟಕ್ಕೆ ಹೋದೆ, ಆಮೇಲೆ ಪಕ್ಷಗಳಿಗೆ ಹೋದೆ. ಎಲ್ಲ ಕಡೆಯೂ ಕೂಡ ನನ್ನತನವನ್ನು ಈಗಲೂ ಹಾಗೆ ಇಟ್ಕೊಂಡಿದ್ದೀನಿ ಮತ್ತು ಮುಂದುವರ್ಸ್ಕೊಂಡು ಬಂದಿದ್ದೀನಿ. ಎಲ್ಲಿ ನಾನು ಕಳೆದೋಗಲ್ಲ ಮತ್ತು ಸಂಬಂಧಗಳು ಬೆಳೆಸ್ಕೊಂಡಿದ್ದೀನಿ. ಕಳ್ಚ್ಕೊಂಡ್ಬಿಡ್ತೀವಿ ದೊಡ್ಡ ಮನುಷ್ಯರಾಗ್ತಾ ಈಗ ಅನುಕೂಲ ಆಯಿತು, ರಂಗಭೂಮಿ ವೇದಿಕೆ ಪಾಪ್ಯುಲರ್ ಆದೆ, ಸಿನಿಮಾ ಟಿ ವಿಗೆ ಹೋದೆ, ತಿರ್ಗಿ ಟಿ ವಿ ಮಾಡೋದಿಲ್ಲ ನಾನು, ಮರ್ಯಾದೆ ಪ್ರಶ್ನೆ ನಂದು, ನಾನು ಇವಾಗ ನಾನು ಮಾಡಲೇ ಎಷ್ಟು ದೊಡ್ಡ ನಟ ಆಗಿ ಅರ್ಥ ಇಲ್ಲ. ಅದು ಸಂಬಂಧದಲ್ಲಿ ಜನ ಮೆಚ್ತಾ ಇದ್ದಾರಾ? ಆಮೇಲೆ ನೀನು ಕಳೆದೋಗ್ಬಿಡ್ತೀಯ ನೀನು. ಈಗ ನಾನು ಯಾವುದ್ರಲ್ಲೂ ಕಳೆದೋಗಿಲ್ಲ. ಇವತ್ತು ನಾಟಕ, ಈಗ ನೋಡಿ, ಈ ತಿಂಗಳು ಮುಂದೆ ತಿಂಗಳು 4 ನಾಟಕ ಇದೆ, ಟಿ ವಿ ಸೀರಿಯಲ್ ಮಾಡ್ತಾಯಿದ್ದೀನಿ, ಹೋರಾಟಕ್ಕೆ ನಾಡದ್ದು ರೈತ ಸಂಘದ್ದು ಇವಾಗ ಬಂದಿತ್ತು ಶಾಂತಕುಮಾರ್ ಅವ್ರದ್ದು, ಯಾವುದೋ ಹೋರಾಟಕ್ಕೆ ಹೋಗ್ತಾ ಇದ್ದೀನಿ, ಕುಟುಂಬಕ್ಕೆ ಹೋಗ್ತಿದ್ದೀನಿ. ನೆನ್ನೆ ದಿವಸ ಯಾರ್ದೋ ಕುಟುಂಬದಲ್ಲಿ ನಾಮಕರಣಕ್ಕೆ ಹೋಗಿ ಬಂದೆ, ಆ ಪಂಕ್ತಿನಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ಬಂದು ನಿಮ್ಮ ಥರ ಫೋಟೋ ತೆಗೆಸ್ಕೊಂಡ್ರು, ಆನಂದ ಆಯಿತು. ಅಲ್ಲಿ ಪ್ರತಿದಿನ ನನಗೆ ನೂರಾರು ಎಕ್ಸ್ಟ್ರಾ ಅಡಿಷನ್ನಾಗಿ ಸ್ನೇಹಿತರಾಗ್ತಿರ್ಬೇಕಾದ್ರೆ ನನ್ನ ಸಂಬಂಧ ಹೆಂಗಿದೆ ಅಂದರೆ ಬಹುತೇಕ ಎಲ್ಲ ಕನ್ನಡಿಗರು ನನ್ನ ಸಂಬಂಧಿಕರು, ಕನ್ನಡೇತರರು ಕೂಡ ಸಂಬಂಧಿಕರೇ ನನಗೆ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ತುಂಬಾ ಖುಷಿ ಆಯಿತು. ನಮ್ಮ ಆಕಾಶವಾಣಿ 90 ವರ್ಷಗಳನ್ನು ಪೂರೈಸ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಅನಿಸಿಕೆ ಏನು ಸರ್ ಆಕಾಶವಾಣಿಯ ಕುರಿತಾಗಿ? ಮೊದಲನೇದಾಗಿ ನಾನು ಆಕಾಶವಾಣಿ ಇರಲಿ, ದೂರದರ್ಶನ ಇರಲಿ, ಸರ್ಕಾರದ ಯಾವುದೇ ಇರಲಿ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಇವೆಲ್ಲ ಪ್ರಾರಂಭ ಆದಂಥವು ಈ ಥರದ ಸಂಸ್ಥೆಗಳು ಅನುಕೂಲಕ್ಕೋಸ್ಕರ. ಆಮೇಲೆ ಮೂಲೆಗಳಲ್ಲಿರ್ತಕ್ಕಂಥವ್ರಿಗೆ ತಲುಪಿಸೋದಕ್ಕೆ ಒಳ್ಳೆ ಮಾಧ್ಯಮ ಅಂತ ಅನ್ನೋ ದೃಷ್ಟಿಯಿಂದ ಇವು ಪ್ರಾರಂಭ. ಯಾಕೆಂದರೆ ಬರೀ ಎಷ್ಟೋ ಜನ ಓದೋದಿಲ್ಲ, ಬರೀ ಇದು ನಾವು ಹೋಗಿ ಎಲ್ಲ ಕಡೆ ಭಾಷಣ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಈ ಮಾಧ್ಯಮನ ಯಾವ ರೀತಿ ಯಾವ್ಯಾವ ವರ್ಗ ಈ ದೇಶದಲ್ಲಿದ್ದಾರೆ ಅಥವಾ ರಾಜ್ಯದಲ್ಲಿದ್ದಾರೋ ಅಷ್ಟೂ ಜನಕ್ಕೆ ಬೇಕಾದಂಥ ಕಲ್ಪನೆಯಿಂದ ಶುರುವಾದಂಥದ್ದು. 90 ವರ್ಷ ಏನು ಮಾಡಿದ್ದಾರೆ ಅನ್ನೋದಕ್ಕಿಂತ ಈಗ ಕುಂಠಿತವಾಗ್ತಿರೋದಕ್ಕೆ ಕಾರಣ ಹೇಳ್ತೀನಿ. ನಿಮ್ಮದು ಯಾರ್ದು ತಪ್ಪಲ್ಲ. ಈ ಸರ್ಕಾರ ನಡೆಸ್ತಕ್ಕಂಥವರು ಸಂದರ್ಭೋಚಿತವಾಗಿ ಅದನ್ನು ಬದಲಾವಣೆ ಮಾಡೋದರಲ್ಲಿ ಮತ್ತು ಬದಲಾವಣೆ ಮಾಡುವಾಗ ಅವರ ಸೈದ್ಧಾಂತಿಕ ಹಿನ್ನೆಲೆ ಇಟ್ಕೊಂಡು ಮಾಡಿದಾಗ ತಪ್ಪಾಗುತ್ತೆ. ಅದರ್ವೈಸು ತುಂಬ ಚೆನ್ನಾಗಿರೋ ಕಾರ್ಯಕ್ರಮ ಬರ್ತವೆ. ಆಮೇಲೆ ಈಗ ನನಗೆ ಅನಿಸ್ತಿರೋದು, ಇವತ್ತು ಗ್ಲೋರಿಫೈಡ್ ವೈಭವೀಕರಿಸಿ ನಡೀತಾ ಇರತಕ್ಕಂಥ ಕಾಲದಲ್ಲಿ ನೀವು ಕೂಡ ಎಲ್ಲೋ ಒಂದು ಕಡೆ ಅಷ್ಟೊಂದು ಅಸಹ್ಯವಾದ ರೀತಿಯಲ್ಲಿ ವೈಭವೀಕರಿಸೋ ಬದಲು ಗುಣಾತ್ಮಕವಾದ ಕೆಲಸಗಳನ್ನು, ಗುಣಾತ್ಮಕವಾದ ಚಿಂತನೆಯನ್ನು ವೈಭವೀಕರಿಸಬೇಕಾಗುತ್ತೆ, ಆಕರ್ಷಣೀಯ ಮಾಡಬೇಕಾಗುತ್ತೆ.
ನೀವು ಇಷ್ಟ ಇರಲಿ ಇಲ್ಲದೆ ಇರಲಿ ಜನಪ್ರಿಯ ವ್ಯಕ್ತಿಗಳನ್ನು ಕರೆಸಿ ಅವ್ರ ಕ್ಯಾರೆಕ್ಟರ್ ಹೆಂಗಾದರೂ ಇದ್ಕೊಂಡು ಅಲ್ಲಿ ನೀವು ಅವ್ರ ಬಾಯಿಂದ ಒಳ್ಳೆಯದನ್ನು ಸಾರ್ವಜನಿಕರಿಗೆ ಸಮಾಜಕ್ಕೆ ತುರ್ಕಿಸಿದ್ರೆ ಸ್ವಲ್ಪ ಸುಲಭನಾಗಿ ಕೇಳ್ತಾರೇನೋ ಅಂತ ಅನ್ಸುತ್ತೆ. ಈಗ ಏನಾಗಿದೆ ಅಂದರೆ ಒಂದು ರೀತಿಯಲ್ಲಿ ಮೌಢ್ಯವಾಗಿ ಯಾರ್ಯಾರ್ದೋ ಅಭಿಮಾನಿಗಳು ಏನೇನೋ ಆಗೋಗ್ಬಿಟ್ಟಿರ್ತೀವಿ ನೀವು, ಅದೆಲ್ಲ ಬಿಟ್ಬಿಡೋಣ. ನೀವು ಇಲ್ಲಿಂದ ಇಂಥವ್ರಿಂದ ಹೇಳಿಸಿದ್ರೆ, ಈಗ ಯಾರೋ ಒಬ್ಬ ದೊಡ್ಡ, ಈಗ ಅಬ್ದುಲ್ ಕಲಾಂ ಅವರಿಂದ ಏನೋ ಒಂದು ಮಾಡಿಸಿದ ತಕ್ಷಣ ಕೇಳ್ತೀವಿ, ಇನ್ನು ಪ್ರೈಮ್ ಮಿನಿಸ್ಟರ್ ಹೇಳಿದ್ರೆ ಏನೋ ಒಂದು ಕೇಳ್ತೀವಿ, ಒಬ್ಬ ಚೀಫ್ ಮಿನಿಸ್ಟರ್, ಅದೇ ಥರದ ವ್ಯಕ್ತಿಗಳನ್ನ ಇಲ್ಲಿ ಹುಡುಕಿ ಸಾಮಾಜಿಕ ಚಿಂತಕರಾಗಿರೋರನ್ನ, ಸಾಮಾಜಿಕ ಕನ್ಸರ್ನ್ ಇರೋರನ್ನ ಈ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡು ಅದಕ್ಕೆ ಸ್ವಲ್ಪ ಬಣ್ಣ ಕೊಡಿ, ಆಕರ್ಷಣೀಯವಾಗಿ ಬರವಣಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ. ಈಗ ಮಾಡಿರ್ತಕ್ಕಂಥದ್ದನ್ನು ಗ್ರೇಟ್ ಅಂತ ಹೇಳ್ತಾ ಇದ್ದೀನಿ, ಅದ್ಭುತ ಅಂತ ಹೇಳ್ತಾ ಇದ್ದೀನಿ. ಆದರೆ ನೀವು ಇಕ್ಕಟ್ಟಲ್ಲಿದ್ದೀರಿ. ಯಾಕೆ ಅಂತಂದರೆ ಅಷ್ಟೂ ಕೂಡ ಖಾಸಗಿಯಾಗಿ ವ್ಯಾಪಾರೀಕರಣದಲ್ಲಿ ಓಡ್ತಿರ್ಬೇಕಾದ್ರೆ ಅದನ್ನು ನಿಮಗೆ ಮಾಡೋದಕ್ಕೆ ಒಪ್ಪಿಗೆ ಇರೋದಿಲ್ಲ. ಏನೋ ಒಂದು ಇದಿರ್ತದೆ ನಿಮ್ಮದು ರೂಲ್ಸು ರೆಗ್ಯುಲೇಷನ್ಸು, ಇವೆಲ್ಲ ಆ ಬೈಲಾ ಬಿಟ್ಟು ಹೋಗೋಕ್ಕಾಗೋದಿಲ್ಲ ಹುಚ್ಚುಚ್ಚಾಗಿ. ಬಟ್ ಅದರೊಳಗೂ ಏನು ಸಾಧ್ಯನೋ ಇವ್ರಿಗೆ ಕೊಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೀವಿ. ಆಕಾಶವಾಣಿ 90 ವಸಂತಗಳನ್ನು ಪೂರೈಸಿ ಸಂಭ್ರಮಾಚರಣೆ ಮಾಡಿಕೊಳ್ತಿರುವಂಥ ಈ ಸಂದರ್ಭದಲ್ಲಿ ತಾವು ನಮ್ಮ ಆಕಾಶವಾಣಿ ನಿಲಯಕ್ಕೆ ಬಂದು ನಿಮ್ಮ ಮನದಾಳದ ಮಾತುಗಳನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ಅದಕ್ಕಾಗಿ ಆಕಾಶವಾಣಿಯ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ಸಾರ್ವಜನಿಕ ಪರವಾಗಿ ನೀವು ಕೂಡ ಇಷ್ಟೊಂದು ಸೌಹೃದತೆಯಿಂದ ನಮ್ಮನ್ನು ಕರೆಸಿ ನಮ್ಮಲ್ಲೇನೋ ಇದೆ ಅದನ್ನು ಕೆದಕಿ ತೆಗೆದುಕೊಳ್ಳೋಣ ಅಂತ ಪ್ರಯತ್ನ ಪಟ್ಟಿದ್ದೀರಿ. ಅನುಭವದ 4 ಮಾತಾಡ್ಕೊಂಡಿದ್ದೀರಿ. ಅವ್ಯಾವೂ ಕೂಡ ಆದೇಶಗಳು ಅಲ್ಲ, ನಮ್ಮ ಧೋರಣೆಯೂ ಅಲ್ಲ. ನನಗೆ ಅನಿಸಿದ್ದನ್ನು ಹೇಳಿದ್ದೀನಿ. ಒಳ್ಳೆಯದನ್ನು ತಗೊಂಡ್ಲಿ, ಒಳ್ಳೆಯದನ್ನು ಬಿಡಿ, ಮಿಕ್ಕಿದ್ದಷ್ಟೇ. ನಮಸ್ಕಾರ ಸರ್. ನಮಸ್ಕಾರ ಸರ್. ಬೆಂಗಳೂರು ಆಕಾಶವಾಣಿಗೆ 70 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಚಿತ್ರನಟ, ಕಲಾವಿದ, ರಂಗಕರ್ಮಿ, ಮುಖ್ಯಮಂತ್ರಿ ಚಂದ್ರು ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದ್ರಿ. ಇವರೊಂದಿಗೆ ಸಿ ನಾಗರತ್ನ ಮತ್ತು ಸವಿತಾ ಶಿವಕುಮಾರ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ ಮತ್ತು ನೂತನ ಎಸ್ ಕದಂ. ಇದು ಬೆಂಗಳೂರು ಕೇಂದ್ರದ ಕೊಡುಗೆ.